ಇವತ್ತಿನ ವಿಡಿಯೋದಲ್ಲಿ ಇಂಡಿಕೇಟರ್ಸ್ ಮಿಸ್ಟೇಕ್ಸ್ ತುಂಬಾ ಜನ ಬಿಗಿನರ್ಸ್ ಇಂಡಿಕೇಟರ್ ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಈ ಇಂಡಿಕೇಟರ್ ಇಂದ ಏನೇನ್ ಮಿಸ್ಟೇಕ್ಸ್ ಆಗುತ್ತೆ, ಇದನ್ನ ಯಾವ ತರ ಪ್ರಾಪರ್ ಆಗಿ ಯೂಸ್ ಮಾಡಬೇಕು, ಜೊತೆಗೆ ಇದನ್ನ ಯೂಸ್ ಮಾಡ್ಕೊಂಡು ಯಾವ ತರ ಟ್ರೇಡ್ ನ ತಗೋಬಹುದು, ಹಾಗೆ ಇದರಲ್ಲಿ ಏನೇನ್ ಕನ್ಫರ್ಮೇಶನ್ಸ್ ನ ನಾವು ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಇಂಡಿಕೇಟರ್ ಮಿಸ್ಟೇಕ್ಸ್. ನಾನು ಪ್ರೀವಿಯಸ್ 3 days ಇಂದ ನಿಮಗೆ ಇಂಡಿಕೇಟರ್ಸ್ ನ ಹೇಳ್ತಿದ್ದೀನಿ. ಅದರಲ್ಲಿ ಎಲ್ಲಾ ಇಂಡಿಕೇಟರ್ಸ್ ಬಗ್ಗೆನು ಆಗಿ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಓಕೆ, ಇಂಡಿಕೇಟರ್ಸ್ ತುಂಬಾ ಜನ ಟ್ರೇಡರ್ಸ್ ಸಜೆಸ್ಟ್ ಮಾಡ್ತಾರೆ, ಬ್ರೋ ಈ ಇಂಡಿಕೇಟರ್ಸ್ ಯೂಸ್ ಮಾಡಿ, ಆ ಇಂಡಿಕೇಟರ್ಸ್ ಯೂಸ್ ಮಾಡಿ, ಇದ್ರಲ್ಲಿ ಕನ್ಫರ್ಮೇಶನ್ಸ್ ಆದ್ರೆ ಟ್ರೇಡ್ ತಗೊಳ್ಳಿ, ಅದ್ರಲ್ಲಿ ಕನ್ಫರ್ಮೇಶನ್ಸ್ ಆದ್ರೆ ಟ್ರೇಡ್ ತಗೊಳ್ಳಿ ಅಂತ. ಇವತ್ತು ಅದ್ರದ್ದು ರಿಯಾಲಿಟಿ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ, ವೈ ಬಿಗಿನರ್ಸ್ ಲೂಸ್ ಯೂಸಿಂಗ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೊಂಡು ಬಿಗಿನರ್ಸ್ ಯಾಕೆ ಲೂಸ್ ಮಾಡ್ಕೋತಾರೆ? ಇಂಡಿಕೇಟರ್ಸ್ ಆರ್ ಹೆಲ್ಪ್ಫುಲ್ ಟೂಲ್. ಇಂಡಿಕೇಟರ್ಸ್ ಅನ್ನೋದು ನಮಗೆ ಒಂದು ಹೆಲ್ಪ್ಫುಲ್ ಟೂಲ್ ಆಗಿರುತ್ತೆ. ಬಟ್ ಮೆನಿ ಬಿಗಿನರ್ಸ್ ಯೂಸ್ ದೆಮ್ ಇನ್ಕರೆಕ್ಟ್ಲಿ. ಬಟ್ ತುಂಬಾ ಜನ ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಪ್ರಾಪರ್ ಆಗಿ ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಕಳ್ಕೊತಾ ಇದ್ದಾರೆ. ಇಲ್ಲಿ ಈ ತರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ರಿಸಲ್ಟ್ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಮಾರ್ಕೆಟ್ ಯಾವ ಕಡೆ ಹೋಗ್ತಿದೆ, ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಹಾಗೆ ಲೇಟ್ ಎಂಟ್ರೀಸ್, ಅಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಮುಂಚೆನೆ ಎಂಟರ್ ಆಗ್ಬೇಕಾಗತ್ತೆ. ಸೊ ನೀವು ಇಂಡಿಕೇಟರ್ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸಿಗೋ ಎಂಟ್ರಿನೂ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಸೊ ಕೆಲವೊಂದು ಟೈಮು TP ಹೊಡೆಯೋದಿರೋ ಚಾನ್ಸಸ್ ಇದೆ. ನೆಕ್ಸ್ಟ್, ಓವರ್ ಟ್ರೇಡಿಂಗ್. ಇಂಡಿಕೇಟರ್ಸ್ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಓವರ್ ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ನಿಮ್ಗೆ ಎಲ್ಲಾ ಕಡೆನೂ ಸಿಗ್ನಲ್ ತೋರಿಸ್ತಾ ಹೋಗುತ್ತೆ. ಓಕೆ, ಇವಾಗ 1 hour ಅಲ್ಲಿ ಇಂಡಿಕೇಟರ್ ಹಾಕೋತೀರಾ, ಅದು 5 minutes ಶಿಫ್ಟ್ ಮಾಡ್ದಂಗೆ ಎಲ್ಲಾ ಕಡೆನೂ ಕ್ರಾಸ್ ಓವರ್ ಕಾಣಿಸ್ತಿರ್ತದೆ. MACD ಫಾರ್ಮ್ ಆಗಿರುತ್ತೆ, ಹಾಗೆ RSI ಫಾರ್ಮ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವೇನ್ ಮಾಡ್ತೀರಾ, ಮತ್ತೆ 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 ಟ್ರೇಡ್ ನ ಪ್ಲೇಸ್ ಮಾಡ್ತೀರಾ. ಸೊ ಇದರಿಂದ ಲಾಸಸ್ ಅನ್ನೋದನ್ನ ಫೇಸ್ ಮಾಡ್ತೀರಾ. ಸೊ ಯಾರು ಅದರಿಂದ ಆತರ ಮಾಡಕ್ ಹೋಗ್ಬೇಡಿ. ಹಾಗೆ 5ನೇದು ಲಾಸಸ್. ನಾನು ಹೇಳ್ದಂಗೆ ಈ ತರ ಮಾಡೋದ್ರಿಂದ ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಇಲ್ಲಿವರೆಗೂ ಎಷ್ಟು ಜನ ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಇವಾಗ್ಲೇ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ನನಗೆ ಗೊತ್ತಾಗುತ್ತೆ. ನೀವು ನಿಮ್ಮ ಹೆಸರು ಮೆನ್ಷನ್ ಮಾಡಿ, ನಾನು ಈ ತರ ಇಂಡಿಕೇಟರ್ ಯೂಸ್ ಮಾಡ್ತಿದ್ದೆ, ಈ ತರ ಪ್ರಾಬ್ಲಮ್ ಆಗಿದೆ, ನಿಮ್ಗೆ ಏನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅನ್ನೋದು ಇಲ್ಲಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮಿಸ್ ಮಾಡಬೇಡಿ, ಓಕೆನಾ? ಇಂಪಾರ್ಟೆಂಟ್ ಟ್ರೂತ್ ಹೇಳೋದಾದ್ರೆ ಇಲ್ಲಿ ನಿಜ ಏನು ಅಂತಂದ್ರೆ ಇಂಡಿಕೇಟರ್ಸ್ ಡು ನಾಟ್ ಪ್ರಿಡಿಕ್ಟ್ ದಿ ಫ್ಯೂಚರ್. ಇಂಡಿಕೇಟರ್ ಅನ್ನೋದು ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡಲ್ಲ ಮಾರ್ಕೆಟ್ ಅಲ್ಲಿ. ಓಕೆ, ಅದಂತೂ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಂಡಿಕೇಟರ್ಸೇ ಎಲ್ಲ ಅಂತ ಅನ್ಕೋಬೇಡಿ. ಇಂಡಿಕೇಟರ್ಸ್ ನಿಮಗೆ ಫ್ಯೂಚರ್ ಪ್ರಿಡಿಕ್ಷನ್ ಅನ್ನೋದು ಕೊಡಲ್ಲ. ದೇ ಓನ್ಲಿ ಅನಲೈಸ್ ಪಾಸ್ಟ್ ಪ್ರೈಸ್ ಮೂವ್ಮೆಂಟ್. ಅದು ಯಾವತ್ತು ನಮಗೆ ಏನ್ ತೋರಿಸುತ್ತೆ ಅಂತಂದ್ರೆ ಪಾಸ್ಟ್ ಪ್ರೈಸ್ ಮೂವ್ಮೆಂಟ್ಸ್ ಅಷ್ಟೇ ತೋರ್ಸೋದು. ಓಕೆ, ಯಾವತ್ತು ಇಂಡಿಕೇಟರ್ ಆಗ್ತಾ ಇದೆ ಅಂತ ತಕ್ಷಣ, ಇಂಡಿಕೇಟರ್ ಹಾಕಿದ ತಕ್ಷಣ ನಿಮಗೆ ಕ್ರಾಸ್ ಓವರ್ ಏನ್ ಕಾಣಲ್ಲ. ಅದು ಕ್ರಾಸ್ ಆದ್ಮೇಲೆ ನಿಮಗೆ ತೋರಿಸುತ್ತೆ ಕ್ರಾಸ್ ಓವರ್ ಆಗ್ತಾ ಇದೆ ಅಂತ. ಅಷ್ಟರಲ್ಲಿ ಮಾರ್ಕೆಟ್ ಮೂವ್ ಆಗಿ ಹೋಗಿರ್ತಾನೆ. ಸೊ ಇದು ಯಾವತ್ತು ತೋರಿಸೋದು ಪಾಸ್ಟ್ ಡಾಟಾಗಳನ್ನ. ಇದನ್ನ ನಾವು ಯಾವ ತರ ಬೆಸ್ಟ್ ವೇಲಿ ಯೂಸ್ ಮಾಡ್ಬೇಕು, ಯಾವ್ದ್ರ ಜೊತೆ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಓಕೆನಾ? ಬಿಗ್ಗೆಸ್ಟ್ ಇಂಡಿಕೇಟರ್ ಮಿಸ್ಟೇಕ್ಸ್. ಯಾವ್ಯಾವುದು ಬಿಗ್ಗೆಸ್ಟ್ ಇಂಡಿಕೇಟರ್ ಮಿಸ್ಟೇಕ್? ಅದರಲ್ಲಿ ಫಸ್ಟ್ ಒನ್, ಯೂಸಿಂಗ್ ಟೂ ಮೆನಿ ಇಂಡಿಕೇಟರ್ಸ್. ತುಂಬಾ ಜನ ಟ್ರೇಡರ್ಸ್ ಏನ್ ಮಾಡ್ತಾರೆ ಹೇಳಿ, 5-6 ಇಂಡಿಕೇಟರ್ ಹಾಕೊಂಡು ಅದ್ರಲ್ಲಿ ಕನ್ಫರ್ಮೇಶನ್ಸ್ ಆದ್ರೆ ತಗೋತೀನಿ, ಇದ್ರಲ್ಲಿ ಕನ್ಫರ್ಮೇಶನ್ಸ್ ಆದ್ರೆ ತಗೋತೀನಿ, ಹಂಗಾದ್ರೆ ತಗೋತೀನಿ, ಹಿಂಗಾದ್ರೆ ತಗೋತೀನಿ ಅನ್ಕೊಂಡು 7-8 ಇಂಡಿಕೇಟರ್ ಹಾಕೊಳ್ಳೋದು.
ಎಲ್ಲಾ ಒಂದೊಂದು ಕನ್ಫರ್ಮೇಶನ್ಸ್ ತಗೊಂಡು ಟ್ರೇಡ್ ನ ಪ್ಲೇಸ್ ಮಾಡೋದು. ಇದು ನಿಮಗೆ ಅಕ್ಯುರೇಸಿ ಅನ್ನೋದಂತೂ ಕೊಡಲ್ಲ. ಓಕೆ, ಇಲ್ಲಿ ಪ್ರತಿ ಒಂದು ಟ್ರೇಡ್ ವರ್ಕ್ ಆಗೋದು ಹೆಂಗಂದ್ರೆ ಪ್ರೊಬಾಬಿಲಿಟಿ ಬೇಸಿಸ್ ಮೇಲೆ. ಅದಲ್ಲದೆ ನಿಮ್ಗೆ 100% ಯಾವ್ದು ಇಲ್ಲ. ಓಕೆ, ಆ ಇಂಡಿಕೇಟರ್ ಯೂಸ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬೈ ತೋರಿಸುತ್ತೆ, ಇಲ್ಲಿ ಸೆಲ್ ತೋರಿಸುತ್ತೆ, ಅದೆಲ್ಲ ಆದ್ಮೇಲೆ ತೋರಿಸುತ್ತೆ. ಆಗೋದಕ್ಕಿಂತ ಮುಂಚೆ ನಿಮಗೆ ತೋರ್ಸಲ್ಲ. ಸೊ ನೀವು ಇಂಡಿಕೇಟರ್ನೇ ಡಿಪ್ಲಾಯ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದೀರಾ, ನೀವು ಪ್ರಾಫಿಟೇಬಲ್ ಅಲ್ಲಿ ಇದ್ದೀರಾ ಅಂದ್ರೆ ವರಿ ಮಾಡ್ಕೋಬೇಡಿ, ಫಾಲೋ ಮಾಡಿ ನೋಡಿ. ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ರಿಸಲ್ಟೇ ಹೇಳುತ್ತೆ ಇಂಡಿಕೇಟರ್ಸ್ ಫಾಲೋ ಮಾಡ್ಬೇಕಾ ಬೇಡವಾ ಅಂತ. ಇವಾಗ ನಿಮಗೆ ಟಿ ಪಿ ಸಿಗ್ತಾ ಇದ್ರೆ ನಿಮಗೆ ಕಂಟಿನ್ಯೂ ಮಾಡ್ಬೇಕು ಅನ್ಸಿದ್ರೆ ಕಂಟಿನ್ಯೂ ಮಾಡಿ. ಓಕೆನಾ? ಮತ್ತೆ ಇನ್ನೊಂದು ವಿಷಯ, ಯಾರ್ಯಾರು ನನ್ನ ಕಂಟೆಂಟ್ ನೋಡ್ತಿದ್ದೀರಾ, ನನ್ನ ಈ ಎ ಟು ಝೆಡ್ ಸೀರೀಸ್ ನೋಡ್ತಿದ್ದೀರಾ, ಬೇರೆ ಯಾರ್ದು ನೋಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಬೇರೆ ಯಾರ್ದೋ ನೋಡಿ ನೀವು ಅಲ್ಲಿ ಕಲ್ತಿದ್ದು ಇಲ್ಲಿ ತಂದು, ಇಲ್ಲಿ ಕಲ್ತಿದ್ದು ಅಲ್ಲಿ ತಗೋದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ನಾನು ಇದು ಪದೇ ಪದೇ ಹೇಳ್ತಿದೀನಿ, ಬೇರೆ ವಿಡಿಯೋದಲ್ಲೂ ಇದು ಮೆನ್ಷನ್ ಮಾಡಿದೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನನ್ನ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ಬೇಸಿಸ್ ಆನ್ ಪ್ರೈಸ್ ಆಕ್ಷನ್ ಜೊತೆಗೆ SMC ಮೇಲೆ ಆಗಿರುತ್ತೆ. ಇನ್ಯಾರೋ ಇಬ್ಬರದು ಬೇರೆ ತರ ಇರುತ್ತೆ, ಇನ್ಯಾರೋ ಇಬ್ಬರದು ಬೇರೆ ತರ ಇರುತ್ತೆ. ಸೊ ಎಲ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ನ ನೋಡೋ ರೀತಿ ಬೇರೆ ತರ ಇರುತ್ತೆ. ಓಕೆ, ಅದರಿಂದ ಯಾವ್ದು ಮಿಕ್ಸ್ ಮಾಡ್ಕೋಬೇಡಿ. ಅಲ್ಲೂ ನೋಡ್ತೀರಾ ಇಲ್ಲೂ ನೋಡ್ತೀರಾ ಅಂತಂದ್ರೆ ನೀವು ಕನ್ಫ್ಯೂಷನ್ ಆಗ್ತೀರಾ, ನಿಮಗೆ ಜರ್ನಿ ಅನ್ನೋದು ಲೇಟ್ ಆಗುತ್ತೆ. ಸೊ ಅದರಿಂದ ನೀವೇನ್ ಮಾಡಿ, ಒಬ್ರನ್ನ ಫಾಲೋ ಮಾಡಿ. ಓಕೆ, ವಾಟ್ ಬಿಗಿನರ್ಸ್ ಡೂ. ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಆಡ್ RSI, MACD, EMA, ಬಾಲಿಂಜರ್ ಬ್ಯಾಂಡ್ಸ್, ಸ್ಟಾಕ್ಯಾಸ್ಟಿಕ್, ಮೆನಿ ಮೋರ್. ಅಂದ್ರೆ ಬಿಗಿನರ್ಸ್ ಇಲ್ಲಿ ಯಾವ್ಯಾವ ಇಂಡಿಕೇಟರ್ಸ್ ನ ಹಾಕೋತಾರೆ ಅಂದ್ರೆ RSI ನೂ ಹಾಕೋತಾರೆ, MACD ನೂ ಹಾಕೋತಾರೆ, EMA ನೂ ಹಾಕೋತಾರೆ. ಅದು ಅಲ್ಲದೆ ಇದು ಎಕ್ಸ್ಟ್ರಾ ಇಂಡಿಕೇಟರ್ಸ್ ಗಳು. ಓಕೆ, ಇದು ಮೂರು ನಿಮ್ಗೆ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇದೇನು ಅವಶ್ಯಕತೆ ಇಲ್ಲ, ಮೇನ್ ಬೇಕಾಗಿರೋದು ಇವು ಮೂರು. ಓಕೆ, ಬಾಲಿಂಜರ್ ಬ್ಯಾಂಡ್ಸ್, ಸ್ಟಾಕ್ಯಾಟಿಕ್ ಹಾಗೆ ಮೆನಿ ಮೋರ್ ಆಲ್ ಟುಗೆದರ್ ಅಂತಂದ್ರೆ ಇವೆಲ್ಲ ನೀವು ಎಕ್ಸ್ಟ್ರಾ ಇಂಡಿಕೇಟರ್ಸ್ ನೀವು ಕೇಳಿರ್ಬೋದು. ಬಾಲಿಂಜರ್ ಬ್ಯಾಂಡ್ ತುಂಬಾ ಜನ ಯೂಸ್ ಮಾಡ್ತಾರೆ, ಇದು ನಿಮಗೆ ಕೇಳಿರಕ್ ಚಾನ್ಸೇ ಇಲ್ಲ. ಓಕೆ, ಸ್ಟಾಕ್ಯಾಸ್ಟಿಕ್, ಸೊ ಇದು ಒಂದು ಇಂಡಿಕೇಟರ್ ಇದೆ. ಸೊ ಇದನ್ನೆಲ್ಲ ನಾವೇನ್ ಮಾಡೋದು ಅಂತಂದ್ರೆ ತುಂಬಾ ಇಂಡಿಕೇಟರ್ಸ್ ಹಾಕೊಂಡು ಟ್ರೇಡ್ ಮಾಡಕ್ ನೋಡೋದು, ಎಲ್ಲದರಲ್ಲೂ ಕನ್ಫರ್ಮೇಶನ್ಸ್ ತಗೊಳಕ್ ನೋಡೋದು. ಆತರ ಮಾಡಕ್ ಹೋಗ್ಬಿಡಿ, ಅದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಚಾರ್ಟ್ ಬಿಕಮ್ಸ್ ಕನ್ಫ್ಯೂಸಿಂಗ್. ಚಾರ್ಟ್ ನಿಮಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಇಂಡಿಕೇಟರ್ಸ್ ಹಾಕ್ತಾಗ್ಲೂ ಒಂದೊಂದು ಇಂಡಿಕೇಟರ್ ಒಂದೊಂದು ಬಿಹೇವಿಯರ್ಗೋಸ್ಕರ ಇರೋದು. ಓಕೆ, ಸೊ ನೀವು ಎಲ್ಲಾ ಇಂಡಿಕೇಟರ್ ಹಾಕ್ದಾಗ ಎಲ್ಲಾ ಬಿಹೇವಿಯರ್ ಅಲೈನ್ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಡಿಫ್ರೆಂಟ್ ಇಂಡಿಕೇಟರ್ಸ್ ಗಿವ್ ಡಿಫ್ರೆಂಟ್ ಸಿಗ್ನಲ್ಸ್. ನೀವು ಡಿಫ್ರೆಂಟ್ ಇಂಡಿಕೇಟರ್ಸ್ ಅದು ಡಿಫ್ರೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಓಕೆ, ಇವಾಗ RSI ನೇ ಒಂದ್ ಹೇಳ್ತಿದೆ ಅಂದ್ರೆ EMA ನೇ ಒಂದ್ ಹೇಳುತ್ತೆ. ಅದೇ ತರ ಮ್ಯಾಕ್ಡಿನೇ ಒಂದ್ ಹೇಳುತ್ತೆ. ಮ್ಯಾಕ್ಡಿ ಒಂದ್ ಹೇಳ್ತಿದ್ರೆ ಅಂದ್ರೆ ಬಾಲಿಂಜರ್ ಬ್ಯಾಂಡೇ ಒಂದ್ ಹೇಳುತ್ತೆ. ಸೊ ಎಲ್ಲದನ್ನು ಫಾಲೋ ಮಾಡಕ್ ಆಗಲ್ಲ. ಓಕೆ, ಇಲ್ಲಿ ಈ ತರ ಮಾಡಿದ್ರೆ ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ಕನ್ಫ್ಯೂಸ್ಡ್ ಟ್ರೇಡಿಂಗ್ ಡಿಸಿಷನ್. ಈ ತರ ಮಾಡೋದ್ರಿಂದ ನಿಮಗೆ ಒಳ್ಳೆ ಡಿಸಿಷನ್ ತಗೊಳಕ್ ಆಗಲ್ಲ. ಸೊ ನೀವು ತಗೊಂಡ್ರು ಒಂದು TP ಅಂತ ತಗೋತೀರಾ ಅಂತಂದ್ರು ಅದು SL ಹೊಡಿಯೋ ಚಾನ್ಸಸ್ ಹೈ. ಓಕೆ, ಅದರಿಂದ ಇಂಡಿಕೇಟರ್ಸ್ ನ ಯೂಸ್ ಮಾಡೋದ್ ಬಿಟ್ಬಿಡಿ. ಜಸ್ಟ್ ಅದ್ ಯಾವ ತರ ಯೂಸ್ ಮಾಡ್ಬೇಕು ಅಂತಾನು ನಾನು ಹೇಳ್ತೀನಿ. ಓಕೆ, ಎರಡನೇದ್ ನೋಡೋದಾದ್ರೆ ಟ್ರೇಡಿಂಗ್ ಇಂಡಿಕೇಟರ್ಸ್ ಅಲೋನ್. ಅಂದ್ರೆ ಫಸ್ಟ್ ನೋಡಿದ್ದು ಇಂಡಿಕೇಟರ್ಸ್ ಯಾವ ತರ ಅಂತಂದ್ರೆ ತುಂಬಾ ಇಂಡಿಕೇಟರ್ಸ್ ನ ಯೂಸ್ ಮಾಡೋದು. ಎರಡನೇದು ಯಾವ ತರ ಅಂತಂದ್ರೆ ಒಂದನ್ನೇ ಯೂಸ್ ಮಾಡೋದು. ಓಕೆ, ಕಾಮನ್ ಮಿಸ್ಟೇಕ್ ಏನಂದ್ರೆ ಟ್ರೇಡರ್ಸ್ ಬೈ ಆರ್ ಸೆಲ್ ಓನ್ಲಿ ಬಿಕಾಸ್ ಆಫ್ RSI ಓವರ್ ಬಾಟ್, MACD ಕ್ರಾಸ್ ಓವರ್, EMA ಟಚ್. ಇಲ್ಲಿ ಟ್ರೇಡರ್ಸ್ ಬೈ ಮತ್ತೆ ಸೆಲ್ ಯಾಕೆ ಮಾಡ್ತಾರೆ ಅಂದ್ರೆ ಇವಾಗ RSI ಇಂಡಿಕೇಟರ್ ಹೇಳಿದೀನಿ, ಅಲ್ಲಿ ನೀವು RSI ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಓವರ್ ಬಾಟ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸೆಲ್ ಮಾಡಕ್ ನೋಡ್ತೀರಾ. ಅದೇ MACD ಕ್ರಾಸ್ ಓವರ್ ಆಗಿದೆ ಅಂದ ತಕ್ಷಣ ನೀವು ಬೈ ಮಾಡಕ್ ನೋಡ್ತೀರಾ. ಹಾಗೆ EMA ಟಚ್ ಆಗ್ತಿದೆ ಅಂತ ಅಂದ ತಕ್ಷಣ ನೀವು ಬೈ ಆರ್ ಸೆಲ್ ನೋಡ್ತೀರಾ. ಸೊ ಈ ತರ ಮಾಡಕ್ ಹೋಗ್ಬೇಡಿ, ಸಿಂಗಲ್ ಹಾಕೊಂಡು ಮಾಡಕ್ ಹೋಗ್ಬೇಡಿ. ಇದು ಯಾವ ತರ ಯಾವ್ದ್ರ ಜೊತೆ ಅಲೈನ್ ಆದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಮುಂದಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇಂಡಿಕೇಟರ್ಸ್ ಅಲೋನ್ ಆರ್ ವೀಕ್. ಅಂದ್ರೆ ಸಿಂಗಲ್ ಇಂಡಿಕೇಟರ್ ಯೂಸ್ ಮಾಡೋದ್ರಿಂದ ಅದು ವೀಕ್ ಆಗಿರುತ್ತೆ. ಓಕೆ, ತುಂಬಾನು ಯೂಸ್ ಮಾಡಬಾರ್ದು, ಸಿಂಗಲ್ ಯೂಸ್ ಮಾಡಬಾರ್ದು. ಮತ್ತೆ ಹೆಂಗೆ ಯೂಸ್ ಮಾಡೋದು ಸರ್ ಅಂತ ನೀವು ಕೇಳ್ಬೋದು. ಅದಕ್ಕೆ ಆನ್ಸರ್ ನಿಮಗೆ ಈ ವಿಡಿಯೋ ಕೊನೆ ಆಗಷ್ಟೊತ್ತಿಗೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡಿ. ಆಲ್ವೇಸ್ ಕಂಪೈನ್ ವಿತ್ ಮಾರ್ಕೆಟ್ ಸ್ಟ್ರಕ್ಚರ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಲಿಕ್ವಿಡಿಟಿ, ಪ್ರೈಸ್ ಆಕ್ಷನ್. ನೀವು ಯಾವ್ದ್ರ ಜೊತೆ ಕಂಬೈನ್ ಮಾಡ್ಬೇಕು ಅಂತಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ್ಯಾವ ಕಾನ್ಸೆಪ್ಟ್ ಹೇಳಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಫೇಸ್ 2 ನಿಮಗೆ ತೆಗೆದು ನೋಡೋದಾದ್ರೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮಾರ್ಕೆಟ್ ಸ್ಟ್ರಕ್ಚರ್. ಅದರಲ್ಲಿ BIS ಚೇಂಜ್ ಆಫ್ ಕ್ಯಾರೆಕ್ಟರ್ ಜೊತೆ ನೀವು ಯೂಸ್ ಮಾಡಬೇಕು. ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಜೊತೆ ನೀವು ಇಂಡಿಕೇಟರ್ಸ್ ನ ಯೂಸ್ ಮಾಡಬಹುದು. ಹಾಗೆ ಲಿಕ್ವಿಡಿಟಿ ಕಾನ್ಸೆಪ್ಟ್ಸ್ ಮೇಲೆ ನೀವು ಇಂಡಿಕೇಟರ್ ನ ಯಾವ್ದಾದ್ರು ಒಂದಕ್ಕೆ ಇಂಡಿಕೇಟರ್ ಇದಕ್ಕೆ ಇವಾಗ ಲಿಕ್ವಿಡಿಟಿ ಬೇಸಿಸ್ ಮೇಲೆ ಕಂಬೈನ್ ಮಾಡ್ಕೋಬಹುದು. ಹಾಗೆ ಪ್ರೈಸ್ ಆಕ್ಷನ್ ಮೀನ್ಸ್ ಇವಾಗ ಟ್ರೆಂಡ್ ಲೈನು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಸ್ಟಾಪ್ ಅಂಟು, ಲಿಕ್ವಿಡಿಟಿ ಝೋನ್ಸ್,
ಹಾಗೆ ಈಕ್ವಲೈಸು ಇದೆಲ್ಲ ನಮಗೆ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್ಸ್. ಸೊ ಇದು ಯಾವುದೇ ಕಾನ್ಸೆಪ್ಟ್ ಜೊತೆ ನೀವು ಒಂದು ಇಂಡಿಕೇಟರ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ರಿಸಲ್ಟ್ ಅನ್ನ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇಗ್ನೋರಿಂಗ್ ಮಾರ್ಕೆಟ್ ಟ್ರೆಂಡ್. ಮೂರನೇ ಮಿಸ್ಟೇಕ್ಸ್ ಏನಂತಂದ್ರೆ ಮಾರ್ಕೆಟ್ ಟ್ರೆಂಡ್ ನ ಇಗ್ನೋರ್ ಮಾಡೋದು. ಎಕ್ಸಾಂಪಲ್, ಟೇಕಿಂಗ್ ಸೆಲ್ ಇನ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಬಿಕಾಸ್ ಆಫ್ RSI ಓವರ್ ಬಾಟ್. ಅಂದ್ರೆ ಇವಾಗ ಎಕ್ಸಾಂಪಲ್ ಏನು ಹೇಳ್ತಿದೆ ಅಂತಂದ್ರೆ, ನೀವು ಏನ್ ಮಾಡ್ತೀರಾ, ಅಪ್ ಟ್ರೆಂಡ್ ಇರುತ್ತೆ ಮಾರ್ಕೆಟ್, ಅಲ್ಲಿಂದ ನೀವು ಸೆಲ್ ಮಾಡ್ತೀರಾ. ಓಕೆ, ಯಾಕೆ ಸೆಲ್ ಮಾಡ್ತೀರಾ? ಬಿಕಾಸ್ ಆಫ್ RSI ಇಸ್ ಓವರ್ ಬಾಟ್. RSI ಅಲ್ಲಿ ತೋರಿಸ್ತಾ ಇದೆ ಓವರ್ ಬಾಟ್ ಆಗಿದೆ, ಸೊ ಸೆಲ್ ಮಾಡಿ ಅಂತ. ಬಟ್ ನಾವು ನಮಗೆ ಟ್ರೆಂಡ್ ನೋಡೋದಾದ್ರೆ ಫುಲ್ ಅಪ್ ಟ್ರೆಂಡ್ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ನೋಡೋದಾದ್ರೆ ಸ್ಟ್ರಾಂಗ್ ಟ್ರೆಂಡ್ಸ್ ಕ್ಯಾನ್ ಸ್ಟೇ. ಸ್ಟ್ರಾಂಗ್ ಟ್ರೆಂಡ್ ಏನಾಗುತ್ತೆ, ಮುಂದಕ್ಕೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಓವರ್ ಬಾಟ್ ಫಾರ್ ಎ ಲಾಂಗ್ ಟೈಮ್, ಅಂದ್ರೆ ಓವರ್ ಬಾಟ್ ಅನ್ನೋದು ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಹೊರತು ಶಾರ್ಟ್ ಟರ್ಮ್ ಅಲ್ಲಿ ವರ್ಕ್ ಆಗಲ್ಲ. ಹಾಗೆ ಓವರ್ ಸೋಲ್ಡ್ ಫಾರ್ ಲಾಂಗ್ ಟೈಮ್. ಓವರ್ ಸೋಲ್ಡ್ ಅನ್ನೋದು ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಹೊರತು ಶಾರ್ಟ್ ಟರ್ಮ್ ಅಲ್ಲಿ ವರ್ಕ್ ಆಗಲ್ಲ. ಓಕೆ, ಓವರ್ ಎ ಪೀರಿಯಡ್ ಆಫ್, ಇವಾಗ ಒಂದು ಟ್ರೆಂಡ್ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅನ್ಕೊಳ್ಳಿ 1 hour ಟೈಮ್ ಫ್ರೇಮ್ ಅಲ್ಲಿ, ಅದು ಆದಷ್ಟು ಟೈಮ್ ಅಲ್ಲಿ ಮೇಲಕ್ಕೆ ಹೋಗೋ ಚಾನ್ಸಸ್ ಹೈ ಇರುತ್ತೆ. ಓಕೆ, ಎಲ್ಲೋ ರೇರ್ ಚಾನ್ಸಸ್ ಅಲ್ಲಿ ಕೆಳಗ್ ಬರಕ್ ನೋಡುತ್ತೆ. ಓಕೆ, ಬೆಟರ್ ಸೊಲ್ಯೂಷನ್ ನೋಡೋದಾದ್ರೆ ಟ್ರೇಡ್ ವಿತ್ ಟ್ರೆಂಡ್ ಡೈರೆಕ್ಷನ್. ಯಾವತ್ತು ನಾವು ಯಾವುದೇ ಟ್ರೇಡ್ ನ ತಗೋತೀವಿ ಇಂಡಿಕೇಟರ್ಸ್ ಯೂಸ್ ಮಾಡಿ ಅಂತಂದ್ರು, ಯಾವ್ದಾದ್ರು ಕಾನ್ಸೆಪ್ಟ್ ನಮಗೆ ಇನ್ಕ್ಲೂಡ್ ಆಗಿರ್ಬೇಕು. ಓಕೆ, ಅದು ಈ ಫೇಸ್ 2 ಅಲ್ಲಿ ಹೇಳಿದ್ನಲ್ಲ ಆ ಕಾನ್ಸೆಪ್ಟ್, ಮಾರ್ಕೆಟ್ ಸ್ಟ್ರಕ್ಚರ್ ಯಾವುದೇ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿದ್ರು ನಿಮಗೆ ಅದ್ರ ಜೊತೆ ಕಂಬೈನ್ ಮಾಡ್ಕೊಂಡು ನೀವು ಟ್ರೇಡ್ ನ ಪ್ಲೇಸ್ ಮಾಡಬಹುದು. ನೆಕ್ಸ್ಟ್ 4ನೇ ನೋಡೋದಾದ್ರೆ ಯೂಸಿಂಗ್ ಇಂಡಿಕೇಟರ್ಸ್ ಇನ್ ಸೈಡ್ ವೇಸ್ ಮಾರ್ಕೆಟ್ಸ್. ಅಂದ್ರೆ ತುಂಬಾ ಜನ ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲೂ ಇಂಡಿಕೇಟರ್ಸ್ ಹಾಕೋತಾರೆ. ಸೈಡ್ ವೇಸ್ ಮಾರ್ಕೆಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೀವು 1 hour ಅಥವಾ 4 hour ಟೈಮ್ ಫ್ರೇಮ್ ಹಾಕೊಂಡಂಗೆ ನಿಮಗೆ ಕನ್ಸಾಲಿಡೇಟ್ ಆಗ್ತಿದೆ ಅಂತಂದ್ರೆ ನೀವು ಟ್ರೇಡ್ ನ ಪ್ಲೇಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ನಾನು ಅದು ಮುಂಚೆನೂ ಹೇಳಿದ್ದೀನಿ, ಸೈಡ್ ವೇಸ್ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಹೇಳಿದೀನಿ, ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ನಾವು ಮಾರ್ಕೆಟ್ ಇಂದ ದೂರ ಇರೋದು ಎಷ್ಟೋ ಬೆಟರ್. ಅಂತ ಒಳ್ಳೆ ಟ್ರೇಡ್ ಸಿಗ್ತಾ ಇದೆ ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಅಂತಂದಾಗ ಮಾತ್ರ ನೀವು ಎಂಟ್ರಿನ ಆಗ್ಬೋದು. ವಾಟ್ ಹ್ಯಾಪನ್ಸ್, ಇಂಡಿಕೇಟರ್ಸ್ ಗಿವ್ ಫಾಲ್ಸ್ ಸಿಗ್ನಲ್ಸ್ ರಿಪೀಟೆಡ್ಲಿ. ಅಂದ್ರೆ ಈ ತರ ನೀವು ಏನಾದ್ರೂ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ ನೋಡ್ತಾ ಇದ್ರೆ ಇಂಡಿಕೇಟರ್ಸ್ ಹಾಕೊಂಡು, ಇಂಡಿಕೇಟರ್ ಏನ್ ಮಾಡುತ್ತೆ, ಫಾಲ್ಸ್ ಸಿಗ್ನಲ್ಸ್ ಗಳು ಮತ್ತೆ 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 ಕೊಡ್ತಾ ಇರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ ಮ್ಯಾಕ್ಡಿ ಕ್ರಾಸ್ ಓವರ್ ಕೀಪ್ ಚೇಂಜಿಂಗ್. ಮ್ಯಾಕ್ಡಿ ಕ್ರಾಸ್ ಓವರ್ ತೋರಿಸ್ತಾನೆ ಇರುತ್ತೆ, ಅದು ಕೆಳಗಡೆ ಬಂದಾಗ ಕ್ರಾಸ್ ಓವರ್ ಆಗುತ್ತೆ, ಅದೇ ತರ ಮೇಲಕ್ಕೆ ಹೋದಾಗ್ಲೂ ಕ್ರಾಸ್ ಓವರ್ ಆಗುತ್ತೆ. ಇವಾಗ ಮ್ಯಾಕ್ಡಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಕಿದೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಇಂಡಿಕೇಟರ್ಸ್ 3 ಇಂಡಿಕೇಟರ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನಿಮ್ಗೆ ಅದ್ ನೋಡಿದಾಗ ಇದರದ್ದು ಡೀಟೇಲ್ ಇಲ್ಲಿ ಏನ್ ಹೇಳ್ತಿದೀನಿ ಅನ್ನೋದು ಅರ್ಥ ಆಗುತ್ತೆ. ಓಕೆ, ರಿಸಲ್ಟ್ ನೋಡೋದಾದ್ರೆ ಫೇಕ್ ಎಂಟ್ರೀಸ್, ಮಲ್ಟಿಪಲ್ ಲಾಸಸ್. ಇಲ್ಲೇನಾಗುತ್ತೆ, ನೀವು ಇಂಡಿಕೇಟರ್ಸ್ ಯೂಸ್ ಮಾಡ್ತಿರ್ತೀರಾ, ಸೊ ಹಾಗಾಗಿ ನಿಮಗೆ ಲಾಸಸ್ ಅನ್ನೋದು ಫೇಸ್ ಮಾಡ್ಬೇಕಾಗುತ್ತೆ. ಹಾಗೆ ನಿಮಗೆ ಏನಾಗುತ್ತೆ, ಮಲ್ಟಿಪಲ್ ಲಾಸಸ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ನಿಮಗೆ ಗೊತ್ತು, ಅಲ್ಲಿ ಬಂದಂಗೆ ಟ್ಯಾಪ್ ಆದಂಗೆ ಮೂವ್ಮೆಂಟ್ ಆಯ್ತದೆ ಅಂತ. ನೀವು ಇಂಡಿಕೇಟರ್ಸ್ ಹಾಕೊಂಡು ಅದನ್ನು ಯೂಸ್ ಮಾಡ್ತಿದ್ರ ಅಂದಾಗ ಕೆಲವೊಂದ್ ಟೈಮ್ ನಮ್ಮ SL ಗಳು ಆಗೋ ಚಾನ್ಸಸ್ ಜಾಸ್ತಿ. ಲಿಕ್ವಿಡಿಟಿ ಸ್ವೀಪ್ ಆಯ್ತದೆ, ಕೆಲವೊಂದ್ ಟೈಮು SL ಅಂಟ್ ಆಯ್ತದೆ, ಕೆಲವೊಂದ್ ಟೈಮು ಸ್ಟಾಪ್ ಅಂಟ್ ಆಗುತ್ತೆ. ಸೊ ಈ ತರ ಅಂಟ್ಗಳು ಆಯ್ತಾನೆ ಇರ್ತದೆ. ಆ ಟೈಮಲ್ಲೆಲ್ಲ ನಾವು ಇಂಡಿಕೇಟರ್ಸ್ ನೋಡ್ಕೊಂಡು ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ, ಇಲ್ಲಿ ಓವರ್ ಬಾಟ್ ಆಗಿದ್ದಾನೆ, ಇಲ್ಲ ಇಲ್ಲಿ ಕ್ರಾಸ್ ಓವರ್ ಆಗಿದ್ದಾನೆ, ಪಕ್ಕ ಮೇಲಕ್ಕೆ ಹೋಗುತ್ತೆ, ಅದೆಲ್ಲ ಇಲ್ಲ. ಇಂಡಿಕೇಟರ್ಸ್ ಯಾವತ್ತು ರಿಸಲ್ಟ್ ಆದ್ಮೇಲೆ ತೋರಿಸ್ತಾನೆ ಹೊರತು ಅದಕ್ಕಿಂತ ಮುಂಚೆ ತೋರ್ಸಲ್ಲ. ಬೆಟರ್ ಸೊಲ್ಯೂಷನ್ ನೋಡಿದರೆ ಅವಾಯ್ಡ್ ಚಾಪಿ ಮಾರ್ಕೆಟ್ಸ್. ನಾವು ಸಿಂಪಲ್ ಏನ್ ಮಾಡೋದು ಅಂತಂದ್ರೆ ಸೈಡ್ ವೇಸ್ ಮಾರ್ಕೆಟ್ ಇದೆಯಾ ಅವಾಯ್ಡ್ ಮಾಡಿ ಬಿಟ್ಬಿಡೋದು. ನಾವು ಅವತ್ತು ಟ್ರೇಡೇ ನೋಡಂಗಿಲ್ಲ. ನಮ್ಮ ಕಮ್ಯುನಿಟಿಲಿ ಒಬ್ರು ನನ್ನ ಒಂದು ಡೌಟ್ ಕೇಳಿದ್ರು, ಸರ್ EURUSD ನಾನ್ ಹಾಕಿದ ಪ್ಲೇಸ್ ಅಲ್ಲಿ ಚೋಚ್ ಆಗಿಲ್ಲ, ನಾನ್ ಮಾರ್ಕ್ ಮಾಡಿರೋದೇ ತಪ್ಪಾ ಅಂತ. ಯಾಕಂದ್ರೆ ಅವರಿಗೆ ಅವತ್ತಿನ ಡೇ ಟ್ರೇಡ್ ಸಿಕ್ಕಿಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ಫೋರ್ಸ್ಫುಲ್ಲಿ ಟ್ರೇಡ್ ನ ನೋಡ್ತಿದ್ದಾರೆ. ಓಕೆ, ಸೊ ಅವ್ರು ಏನ್ ಮಾಡ್ತಿದ್ದಾರೆ, ನಾನು ಹೇಳಿದ್ದೆ 1 hour ಅಥವಾ 4 hour ಅಲ್ಲಿ ಕೀ ಲೆವೆಲ್ ನೋಡಿ, ಅಲ್ಲೇನಾದ್ರು ಮಾರ್ಕೆಟ್ 15 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಅಲ್ಲಿ BS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ರೆ ಅಲ್ಲಿ ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಗಿ ಅಂತ ಹೇಳಿದೆ. ಸೊ ಅವ್ರು ಏನ್ ಮಾಡಿದ್ದಾರೆ, ಎಂಟ್ರಿಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಬಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಿಲ್ಲ. ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲ ಆ ಟ್ರೆಂಡ್ ಅಲ್ಲಿ ನೋಡೋದಾದ್ರೆ. ಓಕೆ, ಮಾರ್ಕೆಟ್ ಏನ್ ಮಾಡಿದೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮಾರ್ಕೆಟ್ ಇವಾಗ ನೋಡಿ, ಮಾರ್ಕೆಟ್ ಇದೊಂದು ಕೀ ಲೆವೆಲ್ ಅನ್ಕೊಳ್ಳಿ. ಓಕೆ, ಇದೊಂದು ರೆಸಿಸ್ಟೆನ್ಸ್ ಕೀ ಲೆವೆಲ್. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲೋಗಿ ಟ್ಯಾಪ್ ಆಗಿದೆ. ಓಕೆ, ಟ್ಯಾಪ್ ಆಗಿದ ತಕ್ಷಣ ಕೆಳಗಡೆ ಬರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ, ರೆಸಿಸ್ಟೆನ್ಸ್ ಟ್ಯಾಪ್ ಆದಂಗೆ ಕೆಳಗಡೆ ಬರುತ್ತೆ. ಇದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೆಂಗಾಗಿರುತ್ತೆ ಅಂತಂದ್ರೆ, ಇದೊಂದು ರೆಸಿಸ್ಟೆನ್ಸ್, ಇದು ನಮಗೆ ಈ ತರ ಹೋಗಿರುತ್ತೆ. ಓಕೆ, ಈ ತರ ಹೋಗಿರುತ್ತೆ. ಮಾರ್ಕೆಟ್ ಇನ್ BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ಬೇಕು ಅಂದ್ರೆ ಇದನ್ನ ಬ್ರೇಕ್ ಆಗ್ಬೇಕು ಅಲ್ವಾ. ಅವ್ರಿಗೆ ಅದೇನಾಗಿದೆ ಅಂತಂದ್ರೆ, ಮಾರ್ಕೆಟ್ ಏನ್ ಮಾಡಿದೆ, ಡೈರೆಕ್ಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲೂ ಡೈರೆಕ್ಟ್ ಹಿಂಗೆ ಹೋಗ್ಬಿಟ್ಟಿದ್ದಾನೆ. ರಿವರ್ಸ್ ಬರಕ್ಕೆ ಇಲ್ಲಿ ಯಾವುದೇ ತರ ಸ್ವಿಂಗ್ ಗಳೇ ಇಲ್ಲ.
ಸೊ ನಮಗಿಲ್ಲಿ ಯಾವುದೇ ತರ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ಲಿ ಬಿಹೇವಿಯರ್ಸ್ ಆಗ್ಲಿ ನೋಡಕ್ಕಿಲ್ಲ. ಇಲ್ಲೇ ಬ್ರೇಕ್ ಆಗ್ಬೇಕು ಈ ಕೆಳಗಡೆ. ಓಕೆ. ಸೊ ಅವ್ರು ಏನ್ ಅನ್ಕೋತಿದ್ದಾರೆ ಅಂದ್ರೆ ನಾನ್ ಮಾರ್ಕ್ ಮಾಡಿರೋದೇ ತಪ್ಪಾ? ಇದು ಆಕ್ಚುಲಿ ತಪ್ಪೇನಲ್ಲ. ನಮಗೆ ಅವತ್ತು ಟ್ರೇಡ್ ಇಲ್ಲ ಅಂತ ಅರ್ಥ. ಓಕೆ. ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ ಅಂತಂದ್ರೆ ನೀವು ಅವತ್ತು ಟ್ರೇಡ್ ಮಾಡಬೇಡಿ. ಏನ್ ಮಿಸ್ ಆಗೋದು ಏನಿಲ್ಲ. ನೀವು ತಿಂಗಳಲ್ಲಿ ಕರೆಕ್ಟ್ ಆಗಿ 3 ಟ್ರೇಡ್ ತಗೊಂಡು 3 ನಿಮಗೆ ಟಿಪಿನೇ ಸಿಕ್ತು ಅಂತಂದ್ರೆ 6% ಬಂತು. ಓಕೆ. 1:2 ಏನ್ ಮಾಡಿದವ್ರಿಗೆ 6% ಬರುತ್ತೆ. ಅದೇ 1:3 ಏನ್ ಮಾಡಿದವ್ರಿಗೆ 9% ಬಂತು. ಒಂದ್ ತಿಂಗಳಿಗೆ 9% ಮಾಡ್ತೀರಾ ಅಂದ್ರೆ ಅದಕ್ಕಿಂತ ಬೆಟರ್ ರಿಸಲ್ಟ್ ನೀವು ನೋಡ್ಬೇಕು. ಇವಾಗ ನಾವು ಬ್ಯಾಂಕಲ್ಲಿ ಎಫ್‌ಡಿ ಇಟ್ರೆ ನಮಗೆ ಸಿಗೋದೇ ವರ್ಷಕ್ಕೆ 7%. ನೀವು ತಿಂಗಳಲ್ಲೇ 9% ಮಾಡ್ತೀರಾ ಅಂದ್ರೆ ಬೆಟರಾ ಅಲ್ವಾ? ಸೊ ಆ ತರ ಥಿಂಕ್ ಮಾಡಿ. ಪ್ರೊಫೆಷನಲ್ ಟ್ರೇಡರ್ಸ್ ಯಾವತ್ತೂ ಈ ತರ ಥಿಂಕ್ ಮಾಡ್ತಾರೆ ಹೊರತು, ನಾನು 50,000 ಹಾಕ್ಬಿಟ್ಟು 1,00,000 ಮಾಡ್ಬೋದಾ ಅನ್ನೋದನ್ನ ಥಿಂಕ್ ಮಾಡಲ್ಲ. ಅದು ಒಂದು ಟ್ರೇಡಲ್ಲಿ ನಡಿಬೋದು, 2 ಟ್ರೇಡಲ್ಲಿ ನಡಿಬೋದು. ಬಟ್ ಎಲ್ಲಾ ಟ್ರೇಡಲ್ಲೂ ನಡೆಯಲ್ಲ. ನಮಗೆ ಹೆಂಗಂದ್ರೆ ಓವರ್ ಆಲ್ ಮಂತ್ ನಾವು ಎಷ್ಟು ಪ್ರಾಫಿಟಬಲ್ ಅಲ್ಲಿ ಇದೀವಿ. ಓಕೆ. ಇವಾಗ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ನೋಡ್ತಿರ್ಬೋದು. ಕಳೆದ ಮಂತು 27% ರಿಟರ್ನ್ಸ್ ಕೊಟ್ಟು. ಅದೇ ಅದ್ರ ಆಚೆ ಮಂತು 20% ರಿಟರ್ನ್ಸ್ ಕೊಟ್ಟು. ಈ ಮಂತು ಆಲ್ರೆಡಿ 8 ಡೇಸ್ 9 ಡೇಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ಆಲ್ರೆಡಿ ನಮ್ಮ ಕಮ್ಯುನಿಟಿಲಿ 7% ರಿಸಲ್ಟ್ ಕೊಟ್ಟಿದ್ದೀವಿ ಅಲ್ವಾ? ಅದರಿಂದ ಕಮ್ಯುನಿಟಿಗೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತಂದ್ರೆ ನಿಮಗೆ ಸಿಗ್ನಲ್ಸ್ ಕೊಡಕ್ಕಲ್ಲ. ನಿಮ್ಗೇನೇ ಡಿಸ್ಕಷನ್ ಗ್ರೂಪಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಕ್ಲಿಯರ್ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ಚೆಕ್ ಮಾಡಿ ಜಾಯಿನ್ ಆಗ್ಬೋದು. ಓಕೆ. ಸೊ ಅದರಿಂದ ವರಿ ಮಾಡ್ಕೊಳ್ಳೋದು ಬೇಡಿ. ಆರಾಮಲ್ಲಿ ಟ್ರೇಡ್ ಮಾಡಿ. ಓಕೆ. ಈ 100 ಡೇಸು ನೀವು ಕಂಪ್ಲೀಟ್ ಮಾಡಿ. ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಅನ್ನೋದು ಸಿಗುತ್ತೆ. ಅದ್ ಬಿಟ್ಬಿಟ್ಟು ಇವಾಗ್ಲೇ ಟ್ರೇಡ್ ಪ್ಲೇಸ್ ಮಾಡಕ್ ಹೋಗೋದು ಫುಲ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರುತ್ತೆ. ಬಿಕಾಸ್ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ಬಿಗಿನರ್ಸಿಗೆ ಬಿಗಿನರ್ಸ್ ಲಕ್ ಅನ್ನೋದಿರುತ್ತೆ. ಸೊ ನೀವು ಏನೇ ಅನಾಲಿಸಿಸ್ ಮಾಡಿದ್ರು ಅದು ಟಿಪಿ ಹೊಡೆಯುತ್ತೆ. ಅದು ನಿಮಗೆ ಎಲ್ಲಾ ಟ್ರೇಡರ್ಸಿಗೂ ಅದೊಂದು ಸ್ಟಾರ್ಟಿಂಗ್ ಅಲ್ಲಿ ಆಗೇ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಹೆಂಗಾಗುತ್ತೆ ಅಂತಂದ್ರೆ ಕಂಟಿನ್ಯೂ ಹೊಡ್ತಾ. ಯಾವ ಲೆವೆಲ್ ಹೊಡ್ತಾ ಕೊಡುತ್ತೆ ಅಂತಂದ್ರೆ ನಿಮ್ಗೆ ಏನು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಥಿಂಕೇ ಮಾಡ್ಬೇಡಿ. ಮಾರ್ಕೆಟ್‌ನ ಬಿಟ್ಟು ಹೊಂಟೋಗ್ಬಿಡ್ತೀರಾ. ಆ ಲೆವೆಲ್‌ಗೆ ಹೊಡ್ತಾ ಕೊಡುತ್ತೆ. ಸೊ ಇವಾಗ ನಿಮ್ಗೆಲ್ಲ ಗೊತ್ತಿರೋದ್ರಿಂದ ನಿಮಗೆ ಹೊಡೆಯೋದು ಕಮ್ಮಿ ಆಗುತ್ತೆ. ಓಕೆ. ಹೊಡೆಸ್ಕೊಂಡ್ರು ಲೈಟಾಗಿ ಹೊಡೆಸ್ಕೋತೀರಾ. ತುಂಬಾ ಜಾಸ್ತಿಯಾಗಿ ಹೊಡೆಸ್ಕೊಳ್ಳಲ್ಲ. ಫಸ್ಟ್ 100 ಡೇಸ್ ಸೀರೀಸ್ ಮುಗಿಸಿ. ಅದಾದ್ಮೇಲೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಫಿಫ್ತ್ ಒನ್ ನೋಡೋದಾದ್ರೆ ಬ್ಲೈಂಡ್ಲಿ ಕಾಪಿಂಗ್ ಇಂಡಿಕೇಟರ್ ಸೆಟ್ಟಿಂಗ್ಸ್. ಅಂದ್ರೆ ಇಂಡಿಕೇಟರ್ ಸೆಟ್ಟಿಂಗ್ಸ್ ಏನಿದೆ ಅದನ್ನೇ ಸೇಮ್ ಅದೇನೈತೆ ಅದನ್ನೇ ಕಾಪಿ ಮಾಡೋದು. ಕಾಮನ್ ಮಿಸ್ಟೇಕ್ ನೋಡೋದಾದ್ರೆ ಕಾಪಿಂಗ್ ರ್ಯಾಂಡಮ್ ಯೂಟ್ಯೂಬ್ ಸೆಟ್ಟಿಂಗ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ಹೊಸೊಬ್ರದ್ದು ಕಂಟೆಂಟ್ ನೋಡ್ತಾರೆ. ಇವತ್ತು ನಾನೊಂದ್ ಹೇಳಿರ್ತೀನಿ. ಓಕೆ. ನಾಳೆ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ ಇನ್ನೊಂದೇನೋ ಹೇಳ್ತಾನೆ. ಆ ಸೆಟ್ಟಿಂಗ್ಸ್ ಹಾಕಿ ಅದ್ನ ಮಾಡ್ತೀರಾ. ಸೊ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೀವು ಆಲ್ರೆಡಿ ನಾನ್ ಹೇಳಿದ್ನ ನೋಡ್ತಿದ್ರೆ, ನೀವು ಆಲ್ರೆಡಿ ಅದಕ್ಕೆ ಸ್ಟಿಕ್ ಆನ್ ಆಗಿರ್ತೀರಾ. ನಿಮ್ ಮೈಂಡಿಗೂ ಮತ್ತೆ ಮಸಲಿಗೂ ಕನೆಕ್ಷನ್ ಸಿಕ್ಬಿಟ್ಟಿರುತ್ತೆ. ಓಕೆ. ಇದು ಹಿಂಗೆ ವರ್ಕ್ ಆಗುತ್ತೆ. ಅಲ್ಲಿ ಸೆಟ್ಟಿಂಗ್ಸ್ ಚೇಂಜ್ ಆದ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅದಕ್ಕೆ ಅಡ್ಜಸ್ಟ್ ಆಗ್ಬೇಕೆ ನಿಮಗೆ ಸ್ವಲ್ಪ ಟೈಮ್ ಅನ್ನೋದು ಹಿಡಿಯುತ್ತೆ. ಓಕೆ. ಬೇಗ ಅಂತೂ ಗೊತ್ತಾಗಲ್ಲ. ಸೊ ನೀವೇನ್ ಮಾಡ್ತೀರಾ? ಓಹ್! ಅವ್ನು ಹೇಳಿದ್ ತಪ್ಪು, ಇವನು ಹೇಳಿದ್ ತಪ್ಪು, ಇಬ್ರು ಹೇಳಿದ್ದು ತಪ್ಪು ಅನ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಹೋಗ್ತೀರಾ. ಆ ತರ ಮಾಡ್ಬೇಡಿ. ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲೇ ಯಾರಾದ್ರು ಒಬ್ಬರನ್ನ ಫಾಲೋ ಮಾಡಿ ಅಂತ. ಓಕೆ. ಪ್ರಾಬ್ಲಮ್ ನೋಡೋದಾದ್ರೆ ಡಿಫರೆಂಟ್ ಮಾರ್ಕೆಟ್ ನೀಡ್ಸ್ ಡಿಫರೆಂಟ್ ಸೆಟ್ಟಿಂಗ್ಸ್, ಡಿಫರೆಂಟ್ ಸ್ಟ್ರಾಟಜೀಸ್. ಒಂದೊಂದು ಮಾರ್ಕೆಟ್ ಟೈಪ್ ಇವಾಗ ನಾನು ಹೇಳಿದೆ 3 ಮಂತ್ಸ್‌ಗೆ ಒಂದ್ಸಲ ಮಾರ್ಕೆಟ್ ಸೈಕಲ್ ಚೇಂಜ್ ಆಗುತ್ತೆ ಅಂತ. ಸೊ ಮಾರ್ಕೆಟ್ ಸೈಕಲ್ ಚೇಂಜ್ ಆದಂಗೆ ಮಾರ್ಕೆಟ್ ಸೈಕಲ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ಒಂದಲ್ಲ ಅಪ್ ಟ್ರೆಂಡ್ ಅಲ್ಲೇ ಇರುತ್ತೆ. ಫುಲ್ ಅಪ್ ಟ್ರೆಂಡೇ ಹೊಡೆಯುತ್ತಿರುತ್ತೆ. ಕೆಲವೊಂದ್ ಟೈಮು ಬರೀ ಸೈಡ್ ವೇಸೇ ಆಗ್ತಿರುತ್ತೆ ಒಂದ್ 3 ತಿಂಗಳು. 3 ತಿಂಗಳು ಹೆಂಗಿರುತ್ತೆ ಅಂದ್ರೆ ಬರೀ ಡೌನ್ ಟ್ರೆಂಡೇ ಹೊಡಿತಿರುತ್ತೆ. ಸೊ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರು ಈ ಪ್ಯಾಟರ್ನ್ ಫಾಲೋ ಮಾಡ್ತಾನೆ ಇರುತ್ತೆ. ಓಕೆ. ಅಕ್ಯುಮುಲೇಷನ್, ಮ್ಯಾನಿಪ್ಯುಲೇಷನ್, ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಅದೇನು ಹೆಂಗೆ ಅಂತೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಯ್ತದೆ. ಇವಾಗ ಕನ್ಫ್ಯೂಷನ್ ಬೇಡ. ಓಕೆ. ಸೊ ಎಲ್ಲಾ ಮಾರ್ಕೆಟಲ್ಲೂ ಅದರದೇ ಆದ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು. ಇವಾಗ ಅಪ್ ಟ್ರೆಂಡ್ ಬಂತು ಅಂದ್ರೆ ಏನ್ ಯೂಸ್ ಮಾಡ್ಬೇಕು? BIS, ಟ್ರೆಂಡ್ ಲೈನು, ಡೈನಾಮಿಕ್ ಟ್ರೆಂಡ್ ಲೈನ್ ಅಪ್ ಸೈಡ್ ಇರೋದು ನೋಡ್ಬೋದು. ಜೊತೆಗೆ ಡೈನಾಮಿಕ್ ಸಪೋರ್ಟ್ ನೋಡ್ಬೋದು. ಅಲ್ಲಿ ಪುಲ್ ಬ್ಯಾಕ್ಸ್ ಅಲ್ಲಿ ಎಂಟ್ರಿ ಸಿಗ್ತಾ ಇದೆ. ನೀವು ಈ ಸ್ಟ್ರಾಟಜಿ ಮೀನ್ಸ್ ಈ ಇಂಡಿಕೇಟರ್ಸ್ ಗಳನ್ನೆಲ್ಲ ಒಂದು ಕನ್ಫರ್ಮೇಶನ್, ಈ ಟ್ರೆಂಡ್ ಕನ್ಫರ್ಮೇಶನ್ಸ್ ತಗೊಂಡು ನೀವೇನಾದ್ರು ಟ್ರೇಡ್ ತಗೋತಿದ್ರೆ ಅಲ್ಲಿ ನಿಮಗೆ ಟಿಪಿಸ್ ಅನ್ನ ಸಿಗುತ್ತೆ. ಅದೇ ತರ ನೀವು ಸೈಡ್ ವೇಸ್ ಮಾರ್ಕೆಟ್ ಬಂದಾಗ ನೀವು ಯಾವ್ಯಾವ್ದು ಯೂಸ್ ಮಾಡ್ಬೋದು? ಡಿಮ್ಯಾಂಡ್ ಝೋನ್ ಯೂಸ್ ಮಾಡ್ಬೋದು, ಸಪ್ಲೈ ಝೋನ್ ಯೂಸ್ ಮಾಡ್ಬೋದು. ಅದೇನು ಗೊತ್ತಿಲ್ಲ ಅಂದ್ರೆ ನನ್ ವಿಡಿಯೋ ಪಾರ್ಟ್ 0 ಇಂದಾನೇ ನೋಡ್ತಾ ಬನ್ನಿ, ಎಲ್ಲ ಕಲಿತೀರಾ. ಓಕೆ. ಹಾಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನೀವು ಇನ್ನೊಂದು ಯಾವ್ದು ನೋಡ್ಬೋದು? ಇಲ್ಲಿ ಈಕ್ವಲ್ ಲೋಸ್ ನೋಡ್ಬೋದು, ಲಿಕ್ವಿಡಿಟಿ ಸ್ವೀಪ್ ನೋಡ್ಬೋದು, ಸ್ಟಾಪ್ ಅಂಡ್ಸ್ ನೋಡ್ಬೋದು ಅಲ್ವಾ? ಮತ್ತೆ ಇನ್ನೇನ್ ನೋಡ್ಬೋದು ನಮಗೆ? ಇನ್ ನೋಡೋದಾದ್ರೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅಷ್ಟೇ ನೋಡಕ್ಕಾಗೋದು. ಇನ್ನು ಅದು ಬಿಟ್ಟರೆ ಡೌನ್ ಟ್ರೆಂಡಿಗೆ ಬಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಜೊತೆಗೆ BIS ಜೊತೆಗೆ ಟ್ರೆಂಡ್ ಲೈನು ಜೊತೆಗೆ ಡೈನಾಮಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ನೋಡಕ್ಕಾಗಲ್ಲ, ರೆಸಿಸ್ಟೆನ್ಸ್ ನ ನೋಡ್ಬೇಕಾಗುತ್ತೆ. ಸೊ ಈ ತರ ಒಂದೊಂದು ಸೈಕಲ್ ಚೇಂಜ್ ಆದಾಗ ಅದರದ್ದೇ ಸ್ಟ್ರಾಟಜೀಸ್ಗಳು ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು ಒಂದೇ ಸ್ಟ್ರಾಟಜಿನ ಕಣ್ಮುಚ್ಚಿ ಫಾಲೋ ಮಾಡ್ತೀವಿ ಅಂತಂದ್ರು ಅದು ಪ್ರಾಬ್ಲಮ್ ಅನ್ನೋದು ಕೊಡುತ್ತೆ. ಓಕೆ. ಬೆಟರ್ ಸೊಲ್ಯೂಷನ್ ಅಂಡರ್ಸ್ಟ್ಯಾಂಡ್ ವೈ ಇಂಡಿಕೇಟರ್ಸ್ ವರ್ಕ್ ಫಸ್ಟ್.
ಮೊದಲು ನೀವು ತಿಳ್ಕೊಬೇಕಾಗಿರೋದು ಇಂಡಿಕೇಟರ್ ಯಾಕೆ ವರ್ಕ್ ಆಗುತ್ತೆ, ಹೇಗ್ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ. ಸುಮ್ಮನೆ ಯಾವ್ದೋ ಕ್ರಾಸ್ ಓವರ್ ಆಗ್ತಿದೆ, ಯಾರೋ ಒಬ್ರು ಹೇಳ್ತಾರೆ ಈ ಸೆಟ್ಟಿಂಗ್ಸ್ ಹಾಕೊಳಪ್ಪ, ಇಲ್ಲಿ ಬೈ ತೋರಿಸುತ್ತೆ ತಗೊಳ್ಳಿ, ಇಲ್ಲಿ ಸೆಲ್ ತೋರಿಸುತ್ತೆ ತಗೊಳ್ಳಿ. ಯಾಕೆ ವರ್ಕ್ ಆಗುತ್ತೆ ಅಂತ ಯಾರು ಎಕ್ಸ್ಪ್ಲೈನ್ ಮಾಡ್ತಾರಾ? ಇಲ್ಲ. ಏನಕ್ಕೆ, ರೀಸನ್ ಏನು, ಪ್ರತಿಯೊಂದು ಇವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಮ್ಯಾಕ್ ಡಿ ಹೇಳಿದೆ, EMA ಹೇಳಿದೆ, RSI ಹೇಳಿದೆ. ಯಾವ್ಯಾವುದು ಯಾಕೆ ವರ್ಕ್ ಆಗುತ್ತೆ, ಏನಕ್ಕೆ ವರ್ಕ್ ಆಗುತ್ತೆ, ಮತ್ತೆ ಇದು ಯೂಸ್ ಮಾಡ್ಕೊಂಡು ಯಾವ ತರ ಟ್ರೇಡ್ ತಗೋಬೇಕು, ಏನೇನ್ ಮಿಸ್ಟೇಕ್ಸ್ ಮಾಡಬಾರ್ದು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅದರಿಂದ ಇಷ್ಟು ಡೀಟೇಲ್ ಆಗಿ ಗೊತ್ತಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ 6th ಒನ್ ನೋಡಿದರೆ ಎಂಟರಿಂಗ್ ಬಿಫೋರ್ ಕನ್ಫರ್ಮೇಶನ್ಸ್. ಅಂದ್ರೆ ಒಂದು ಕನ್ಫರ್ಮೇಶನ್ ಸಿಗೋದಕ್ಕಿಂತ ಮುಂಚೆನೆ ಎಂಟರ್ ಆಗೋದು. ಎಕ್ಸಾಂಪಲ್ ನೋಡಿದರೆ RSI ರೀಚಸ್ ಓವರ್ಸೋಲ್ಡ್. RSI ಏನ್ ಮಾಡಿದೆ, ಓವರ್ಸೋಲ್ಡ್ ಮೀನ್ಸ್ ಎಲ್ಲಿ 30ಗಿಂತ ಕೆಳಗಡೆ ಹೋಗಿದೆ ಅನ್ಕೊಳ್ಳಿ. ಬಿಗಿನರ್ಸ್ ಇನ್ಸ್ಟೆಂಟ್ಲಿ ಬೈ. ಬಿಗಿನರ್ಸ್ ಏನ್ ಮಾಡ್ತಾರೆ, ಓಕೆ RSI 30ಗಿಂತ ಕೆಳಗಡೆ ಇದೆ ಅಂದ್ರೆ ಅಗ್ರೆಸಿವ್ ಬೈ ಬರೋ ಚಾನ್ಸಸ್ ಇದೆ ಅಂತ ಬೈ ಮಾಡ್ತಾರೆ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಪ್ರೈಸ್ ಕ್ಯಾನ್ ಕಂಟಿನ್ಯೂ ಫಾಲಿಂಗ್. ಪ್ರೈಸ್ ಅಲ್ಲಿಂದ ಮತ್ತೆ ಕಂಟಿನ್ಯೂ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ಡೌನ್ ವರ್ಡ್ಸ್ ಇದೆ ಮಾರ್ಕೆಟ್, ಸ್ಟ್ರಾಂಗ್ ಸೆಲ್ಲಿಂಗ್ ಇದೆ. ನಾವು ಇಲ್ಲಿ ಇಂಡಿಕೇಟರ್ ಪಕ್ಕ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಇಂಡಿಕೇಟರ್ ಅನ್ನೋದು ಪಾಸ್ಟ್ ಡಾಟಾನ ತೋರಿಸುತ್ತೆ ಹೊರತು ಫ್ಯೂಚರ್ ಪ್ರಿಡಿಕ್ಷನ್ ನ ತೋರ್ಸಲ್ಲ. ಓಕೆ, ಬೆಟರ್ ಸೊಲ್ಯೂಷನ್ ವೇಟ್ ಫಾರ್ ಕನ್ಫರ್ಮೇಶನ್ ಕ್ಯಾಂಡಲ್. ಕನ್ಫರ್ಮೇಶನ್ ಏನಾರು ಆಗ್ತಿದ್ಯಾ ಅಂತ ನೋಡ್ಬೇಕು. ಡೈರೆಕ್ಟ್ ಎಂಟ್ರಿ ತಗೊಳ್ಳೋದೆ, ಇವಾಗ ಓವರ್ ಸೋಲ್ಡ್ ಆಗಿದ ತಕ್ಷಣ ಡೈರೆಕ್ಟ್ ಬೈ ಮಾಡೋದೆ. ಏನಾದ್ರು ಕನ್ಫರ್ಮೇಶನ್ ಸಿಗ್ತಿದ್ಯಾ, ಅಥವಾ ಲೋವರ್ ಟೈಮ್ ಫ್ರೇಮ್ ಅಲ್ಲಿ BOS ಅಥವಾ ಚೋಚ್ ಆಗಿದ್ಯಾ, ಅಥವಾ ಅಲ್ಲಿ ಪುಲ್ ಬ್ಯಾಕ್ ಅಲ್ಲಿ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದಾರು ಆಗಿದ್ಯಾ, ಹಾಗೆ ಸ್ಟ್ರಕ್ಚರ್ ಶಿಫ್ಟ್ ಆಗ್ತಿದ್ಯಾ. ಇವಾಗ ಡೌನ್ ಟ್ರೆಂಡ್ ಇದ್ದಿದ್ದು ಅಪ್ ಟ್ರೆಂಡ್ಗೆ ಏನಾದ್ರು ಸ್ಟ್ರಕ್ಚರ್ ಶಿಫ್ಟ್ ಆಯ್ತಿದ್ರೆ ನೀವು ಬೈ ಮಾಡೋದು ನೋಡ್ಬೋದು. ಗೊತ್ತಾಯ್ತಲ್ವಾ? ಅದೇ ತರ 7th ಒನ್ ನೋಡಿದರೆ ಇಂಡಿಕೇಟರ್ ಡಿಪೆಂಡೆನ್ಸಿ. ಇಂಡಿಕೇಟರ್ ಡಿಪೆಂಡೆನ್ಸಿ ಅಂದ್ರೆ ಒಂದು ಇಂಡಿಕೇಟರ್ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಡೋದು. ಯಾಕಂದ್ರೆ ತುಂಬಾ ಜನ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ. ಸ್ವಲ್ಪ ಜನಕ್ಕೆ ಟ್ರೇಡ್ ಮಾರ್ಕೆಟ್ ನ ಅನಾಲಿಸಿಸ್ ಮಾಡಕ್ಕೆ, ಟ್ರೇಡ್ ತಗೊಂಡು ಅನಾಲಿಸಿಸ್ ಮಾಡಕ್ಕೆ ಟೈಮ್ ಇರಲ್ಲ ಟ್ರೇಡ್ ತಗೊಳಕ್ಕೆ. ಸೊ ಅದರಿಂದ ಏನ್ ಮಾಡ್ತಾರೆ, ಇಂಡಿಕೇಟರ್ ನ ಡಿಪೆಂಡ್ ಆಗ್ಬಿಡ್ತಾರೆ. ಇವಾಗ EMA ಕ್ರಾಸ್ ಓವರ್ ಆದ್ರೆ ಗೊತ್ತು ನಮಗೆ ಹಿಂಗ್ ಹೋಯ್ತಾನೆ ಅಂತ. ಸೊ ಅದಕ್ಕೆ ಡಿಪೆಂಡ್ ಆಗಕ್ ಹೋಗ್ತಾರೆ. ಆತರ ಮಾಡಕ್ ಹೋಗ್ಬೇಡಿ. ಆತರ ಮಾಡ್ತೀರಾ ಅಂತಂದ್ರೆ ನೀವು ಪ್ರೊಫೆಷನಲ್ ಟ್ರೇಡರ್ ಆಗಕ್ ಆಗಲ್ಲ. ಲಾಂಗ್ ಟರ್ಮ್ ಹೋಯ್ತಾ 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 ನೀವು ಕಲಿತೀರಾ. ನಿಮ್ದು ಇದೇ ಪ್ಯಾಷನ್ ಅಂತಂದ್ರೆ ನಿಮಗೆ ಇದೆಲ್ಲ ಅರ್ಥ ಆಯ್ತಾ ಹೋಗುತ್ತೆ, ಬಿಡದೆ ಕಂಟಿನ್ಯೂ ಮಾಡಿದಾಗ. ಅದೇ ನೀವು ಒಂದ್ ಟೈಮಲ್ಲಿ ಏನ್ ಮಾಡ್ತೀರಾ, ಎಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ವರ್ಕ್ ಆಯ್ತಾ ಇಲ್ಲ, ಮತ್ತೆ ಮತ್ತೆ ವರ್ಕ್ ಆಗಲ್ಲ ಅಂತ ಗೊತ್ತಾದಾಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಬಿಟ್ಬಿಡ್ತೀರಾ. ಯಪ್ಪ ನಾನು ಈ ಟ್ರೇಡಿಂಗು ಬೇಡ ಏನು ಬೇಡ ಅಂತ ಬಿಟ್ಬಿಡ್ತೀರಾ. ಓಕೆ, ಪ್ರಾಬ್ಲಮ್ ನೋಡೋದಾರೆ ಟ್ರೇಡರ್ ಸ್ಟಾಪ್ ರೀಡಿಂಗ್ ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ನ ರೀಡ್ ಮಾಡೋದು ಸ್ಟಾಪ್ ಮಾಡ್ತಾರೆ. ಹಾಗೆ ದೇ ಓನ್ಲಿ ಫಾಲೋ ಇಂಡಿಕೇಟರ್ ಸಿಗ್ನಲ್ಸ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಕೇಟರ್ ಸಿಗ್ನಲ್ಸ್ ಗಳನ್ನೇ ಫಾಲೋ ಮಾಡ್ತಿರ್ತಾರೆ. ಸೊ ರಿಯಾಲಿಟಿ ನೋಡೋದಾದ್ರೆ ಪ್ರೈಸ್ ಆಕ್ಷನ್ ಇಸ್ ದಿ ಕಿಂಗ್. ಇಲ್ಲಿ ಮೈನ್ ಪ್ರೈಸ್ ಆಕ್ಷನ್ ಅನ್ನೋದು ಗೊತ್ತಿರಬೇಕು. ಪ್ರೈಸ್ ಆಕ್ಷನ್ ಏನು, ಡೇ 20 ಇಂದ ಡೇ 40 ಗಂಟ ಏನ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅದೇ ಪ್ರೈಸ್ ಆಕ್ಷನ್. ಅದು ನೀವು ಮಾಸ್ಟರ್ ಮಾಡ್ಕೊಂಡ್ರೆ ಮಾರ್ಕೆಟ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೀವು ಅನಾಲಿಸಿಸ್ ಮಾಡಬಹುದು. ಇಂಡಿಕೇಟರ್ಸ್ ಓನ್ಲಿ ಸಪೋರ್ಟ್ ಅನಾಲಿಸಿಸ್. ಇಂಡಿಕೇಟರ್ಸ್ ಯಾವತ್ತು ಎಲ್ಲಾ ಕಾನ್ಸೆಪ್ಟ್ ಜೊತೆ ಸಪೋರ್ಟರ್ ಆಗಿರ್ತಾನೆ. ಓಕೆ, ಸಪೋರ್ಟರ್ ಮೀನ್ಸ್ ಒಂದು ಹೆಲ್ಪ್ ಮಾಡಕ್ಕೋಸ್ಕರ ಇರ್ತಾನೆ. ಓಕೆ, ಅದೇ ಎಲ್ಲ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ನಿಮ್ ಫ್ರೆಂಡ್ ಏನೋ ಶುರು ಮಾಡಿರ ಅನ್ಕೊಳ್ಳಿ, ಐಡಿಯಾ ಫುಲ್ ನಿಮ್ದು ಏನೋ ನೀವು ಮಾಡ್ತಿದ್ದೀರಾ, ನೀವು ಎಕ್ಸಿಕ್ಯೂಷನ್ ಮಾಡ್ತಿರೋದು, ನಿಮ್ ಫ್ರೆಂಡ್ ನಿಮಗೆ ಸಪೋರ್ಟರ್ ಆಗಿ ನಿಂತಿರೋದು. ಹಾಗಂತ ಸಪೋರ್ಟರ್ದೇ ಇದೆಲ್ಲ ಅಲ್ಲ. ಆಲ್ಮೋಸ್ಟ್ ಎಫರ್ಟ್ಸ್ ನಿಮ್ದಿದೆ, ನಿಮ್ಮ ಐಡಿಯಾ ಇದೆ, ಎಲ್ಲ ನಿಮ್ದೇ ಆಗಿರುತ್ತೆ. ಸೊ ಸಪೋರ್ಟರ್ ಜಸ್ಟ್ ಸಪೋರ್ಟರ್ ಆಗಿ ಆಕ್ಟ್ ಮಾಡ್ತಾನೆ. ಗೊತ್ತಾಯ್ತಾ? ಅದೇ ತರ ಇಂಡಿಕೇಟರ್ಸ್ ಇದು ಜಸ್ಟ್ ಸಪೋರ್ಟರ್ ತರ ವರ್ಕ್ ಆಗುತ್ತೆ ಹೊರತು ಎಲ್ಲ ಇದೆ ಅಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಬೆಸ್ಟ್ ವೇ ಟು ಯೂಸ್ ಇಂಡಿಕೇಟರ್ಸ್. ಯಾವ ತರ ನಾವು ಇಂಡಿಕೇಟರ್ಸ್ ನ ಯೂಸ್ ಮಾಡಬಹುದು. ಯೂಸ್ ಇಂಡಿಕೇಟರ್ಸ್ ಫಾರ್ ಕನ್ಫರ್ಮೇಶನ್ಸ್. ಕನ್ಫರ್ಮೇಶನ್ಸ್ ಗೆ ಇಂಡಿಕೇಟರ್ ನ ಯೂಸ್ ಮಾಡಬಹುದು. ಹಾಗೆ ಮೊಮೆಂಟಮ್ ಅನಾಲಿಸಿಸ್. ಮೊಮೆಂಟಮ್ ಯಾವ ಕಡೆ ಬರ್ತಾ ಇದೆ, ಯಾವ ಕಡೆ ಶಿಫ್ಟ್ ಆಗ್ತಿದೆ ಅನ್ನೋದು ಅನಾಲಿಸಿಸ್ ಮಾಡಕ್ಕೆ ಯೂಸ್ ಮಾಡಬಹುದು. ಹಾಗೆ ಟ್ರೆಂಡ್ ಫಿಲ್ಟರಿಂಗ್. ಟ್ರೆಂಡ್ ಇವಾಗ ನೀವು BS ಮಾರ್ಕ್ ಮಾಡಿದ್ರು ನಿಮಗೆ ಟ್ರೆಂಡ್ ಗೊತ್ತಾಗುತ್ತೆ. ಜೊತೆಗೆ ನೀವು EMA ಆಗ್ತೀರಾ ಅಂತಂದ್ರೆ ಇನ್ನೂ ಕನ್ಫರ್ಮೇಶನ್ ಸಿಗುತ್ತೆ, ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಹಾಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್. ನಿಮ್ಗೆ ಏನಾಗುತ್ತೆ, ಈ ತರ ಸಿಕ್ತಾಗ ಓಕೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್, ಇಲ್ಲ ಅಪ್ ಟ್ರೆಂಡ್ ಅಲ್ಲೇ ಇದೆ, ಇವಾಗ BS ಆಗ್ತಿದೆ ಅಂದ್ರೆ ಹೆಂಗ್ ನಂಬಕ್ಕಾಗುತ್ತೆ ಅಪ್ ಟ್ರೆಂಡ್ ಇದೆ. ಜೊತೆಗೆ EMA ತೋರಿಸ್ತಿರೋದು ಕ್ರಾಸ್ ಓವರ್ ಬೈನೇ ತೋರಿಸ್ತಿರೋದ್ರಿಂದ ಓಕೆ ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾಟ್ ಆಸ್ ಸ್ಟ್ಯಾಂಡ್ ಅಲೋನ್ ಸ್ಟ್ರಾಟಜಿ. ಈ ತರ ಇಂಡಿಕೇಟರ್ಸ್ ನ ಕಂಬೈನ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಅನ್ನೋದು ಇದೆ. ಸೊ ಯಾವತ್ತು ಒಂದನ್ನೇ ಯೂಸ್ ಮಾಡ್ಕೊಂಡು ಯಾವತ್ತು ತಗೋಬೇಡಿ. ಓಕೆ, ಎಲ್ಲಾನ ಕಂಬೈನ್ ಮಾಡ್ಕೊಂಡಾಗ ನಿಮಗೆ ರಿಸಲ್ಟ್ ಬರುತ್ತೆ. ಬೆಸ್ಟ್ ಕಾಂಬಿನೇಷನ್ ನೋಡೋದಾದ್ರೆ ಎಕ್ಸಾಂಪಲ್ 1 ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್ BS ಜೊತೆಗೆ RSI ಇದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋ ಸಿಗುತ್ತೆ. ಎಕ್ಸಾಂಪಲ್ 2
EMA ಪ್ಲಸ್ ಪ್ರೈಸ್ ಆಕ್ಷನ್. EMA ಪ್ಲಸ್ ಪ್ರೈಸ್ ಆಕ್ಷನ್ ಮೀನ್ಸ್ ಟ್ರೆಂಡ್ ಲೈನ್ ಆಗಿರ್ಬೋದು, ಸ್ಟಾಪ್ ಅಂಡ್ಸ್ ಆಗಿರ್ಬೋದು, ಈಕ್ವಲ್ ಲೋಸ್ ಆಗಿರ್ಬೋದು, ರೋಲ್ ರಿವರ್ಸಲ್ ಆಗಿರ್ಬೋದು, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗಿರ್ಬೋದು, ಹಾಗೆ ಲಿಕ್ವಿಡಿಟಿ ಸ್ವೀಪ್ಸ್ ಆಗಿರ್ಬೋದು. ಸೊ ಇದ್ರ ಜೊತೆಗೆ EMA ನ ಕಂಬೈನ್ ಮಾಡ್ಬೋದು. ಎಕ್ಸಾಂಪಲ್ 3 ಮ್ಯಾಕ್ ಡಿ ಲಿಕ್ವಿಡಿಟಿ ಸ್ವೀಪ್ ಆದಾಗ ನೋಡಕ್ಕೆ ಬೆಟರ್ ರಿಸಲ್ಟ್ ಕೊಡುತ್ತೆ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಕಾನ್ಸೆಪ್ಟ್ ಜೊತೆಗೆ ನೀವು ಮ್ಯಾಕ್ಡಿನೂ ಇನ್ಕ್ಲೂಡ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಬೆಟರ್ ರಿಸಲ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ರಿಯಾಲಿಟಿ ಆಫ್ ಇಂಡಿಕೇಟರ್ಸ್ ರಿಯಾಲಿಟಿ ನೋಡೋದಾದ್ರೆ ನೋ ಇಂಡಿಕೇಟರ್ ಗಿವ್ಸ್ 100% ಅಕ್ಯುರೇಸಿ. ಅಂದ್ರೆ ಯಾವುದೇ ಇಂಡಿಕೇಟರ್ ನಮಗೆ 100% ಅಕ್ಯುರೇಸಿ ಅನ್ನೋದು ಕೊಡಲ್ಲ. ಈವನ್ ಬೆಸ್ಟ್ ಟ್ರೇಡರ್ಸ್ ಲೂಸ್ ಟ್ರೇಡ್ಸ್. ಇವನ್ ಯಾವುದೇ ಪ್ರೊಫೆಷನಲ್ ಟ್ರೇಡರ್ ತಗೊಂಡ್ರು ಅವ್ರ ಸಮೇತ ಲಾಸಸ್ ಅನ್ನೋದು ಮಾಡ್ಕೋತಾರೆ. ಓಕೆ, ನೀವು ಮಾತ್ರ ಅಲ್ಲ, ಏನ್ ಪ್ರೊಫೆಷನಲ್ ಟ್ರೇಡರ್ಸ್ 100 ಟ್ರೇಡ್ಸ್ ತಗೊಂಡ್ರೆ 100 TP ಹೊಡಿಯಲ್ಲ. ಅವನು ಈ ಪ್ರೊಬಬಿಲಿಟಿ ಮೇಲೆ ವರ್ಕ್ ಮಾಡ್ತಾನೆ ಇರ್ತಾನೆ. ಜೊತೆಗೆ ಅವನ ಜೊತೆ ಬ್ಯಾಕಪ್ ಕ್ಯಾಪಿಟಲ್ ತುಂಬಾ ಇರುತ್ತೆ. ಸೊ ಅವ್ನು ಶೋ ಆಫ್ ಮಾಡ್ತಿರ್ತಾನೆ, ನಾನು 1 ಲಕ್ಷ ಮಾಡಿದೆ, 2 ಲಕ್ಷ ಮಾಡಿದೆ. ನಿಮಗೆ 1 ಲಕ್ಷ ಹೆಂಗ್ ಕಾಣಿಸ್ತಿರುತ್ತೆ ಅಂದ್ರೆ ಒಂದು ದಿನದಲ್ಲಿ 1 ಲಕ್ಷ ಮಾಡ್ದ ಅಂತ ಅನಿಸ್ತಿರುತ್ತೆ. ಬಟ್ ಅವ್ನು ಒಂದ್ ದಿನಕ್ಕೆ 1 ಲಕ್ಷ ಮಾಡ್ತಾನೆ ಅಂದ್ರೆ ಒಂದು ಪೋರ್ಟ್ಫೋಲಿಯೋ ಮಿನಿಮಮ್ 50 ಲಕ್ಷ ಇರಬೇಕು. 50 ಲಕ್ಷ ಪೋರ್ಟ್ಫೋಲಿಯೋ ಇದ್ದವನು ದಿನಕ್ಕೆ 1 ಲಕ್ಷ ಮಾಡಿದ್ರೆ ಓಕೆ, 1% ಕ್ಯಾಪಿಟಲ್ದು 1% 50,000 ರಿಸ್ಕ್ ಮಾಡಿದಾನೆ. ಅದು ನಮಗೆ 1 ಲಕ್ಷ 1:2 ಟಾರ್ಗೆಟ್ ಸಿಕ್ಕಿದೆ. ಅದೇ ದುಡ್ಡು ನೀವು 10,000ದಲ್ಲಿ ಮಾಡಿದವ್ರು ನೀವೇನ್ ಥಿಂಕ್ ಮಾಡ್ತೀರಾ, ನನಗೆ ಟ್ರೇಡಿಂಗ್ ಬರಲ್ಲ ಅಂತ ಥಿಂಕ್ ಮಾಡ್ತೀರಾ. ಇಲ್ಲಿ ಎಲ್ಲರಿಗೂ ಸಿಗೋ ಟ್ರೇಡ್ಸ್ ಒಂದೇ, ಬಟ್ ಕ್ಯಾಪಿಟಲ್ ಮಾತ್ರ ಚೇಂಜ್ ಆಗುತ್ತೆ ಹೊರತು ಅನಾಲಿಸಿಸ್ ಎಲ್ಲರದು ಸೇಮೇ. ಓಕೆ, ಸೇಮ್ ಅಂತ ಮೀನ್ಸ್ ಎಲ್ಲರೂ ಡಿಫ್ರೆಂಟ್ ತರದಲ್ಲಿ ಆ ಮಾರ್ಕೆಟ್ನ ಅನಲೈಸ್ ಮಾಡ್ತಾರೆ. ಬಟ್ ರಿಸಲ್ಟ್ ಹೆಂಗ್ ಔಟ್ಕಮ್ ಆಗುತ್ತೆ ಅಂತಂದ್ರೆ ಅವನ ಜೊತೆ ಇರೋ ಕ್ಯಾಪಿಟಲ್ ಮೇಲೆ ಔಟ್ಕಮ್ಸ್ ಅನ್ನೋದು ಬರೋದು. ಓಕೆ, ದಿ ಗೋಲ್ ಇಸ್ ಪ್ರೊಬಬಿಲಿಟಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಕನ್ಸಿಸ್ಟೆನ್ಸಿ. ಇಂಡಿಕೇಟರ್ಸ್ ಯೂಸ್ ಮಾಡೋದ್ರಿಂದ ನಮಗೆ 100% ಅಕ್ಯುರೇಸಿ ಅಂತೂ ಸಿಗಲ್ಲ. ಬಟ್ ಇದರಿಂದ ಏನ್ ಸಿಗುತ್ತೆ ಅಂತಂದ್ರೆ ಒಂದು ಪ್ರೊಬಬಿಲಿಟಿ ಅನ್ನೋದು ಸಿಗುತ್ತೆ. ಅಂದ್ರೆ ಪ್ರೊಬಬಿಲಿಟಿನ ಇನ್ಕ್ರೀಸ್ ಮಾಡ್ಕೋಬಹುದು. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಮಾಡೋಕ್ಕೋಸ್ಕರ ನಮಗೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಕನ್ಸಿಸ್ಟೆನ್ಸಿಯಿಂದ ನಮಗೆ ಏನಾಗುತ್ತೆ, ಲಾಸಸ್ ಆಯ್ತಾ ಇದ್ರು ಇವಾಗ 10 ಟ್ರೇಡ್ ಅಲ್ಲಿ 8 ಟ್ರೇಡ್ TP ಹೊಡಿತು, 2 SL ಹೊಡಿತು. ನಮ್ಗೆ ಯಾವುದೇ ತರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, 8ರಲ್ಲಿ 10 ಟ್ರೇಡ್ ಅಲ್ಲಿ 5 ಟ್ರೇಡ್ TP ಹೊಡೆದು ಇನ್ನು 5 SL ಹೊಡಿತು ಅಂತಂದ್ರು ನಮಗೆ ವರೀಸೇ ಆಗಲ್ಲ. ಬಿಕಾಸ್ ನಮ್ ರಿಸ್ಕ್ ರಿವಾರ್ಡ್ ಮೇಲೆನೆ ಇದೆಲ್ಲ ಡಿಪೆಂಡ್ ಆಗಿರೋದು. ಓಕೆ, ಟ್ರೇಡಿಂಗ್ ಅನ್ನೋದು ಇರೋದೇ ರಿಸ್ಕ್ ರಿವಾರ್ಡ್ ಮೇಲೆ. ಆ ರಿಸ್ಕ್ ರಿವಾರ್ಡ್ ಹೆಂಗೆ ಏನು ಅದೆಲ್ಲ ನಿಮಗೆ ಸಪ್ರೇಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಆ ಕಾನ್ಸೆಪ್ಟ್ ಬಂದಾಗ ನಿಮ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇವಾಗ ನಾನು ಏನೇನ್ ಹೇಳ್ತೀನಿ ಅದದು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಓಕೆ, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಸಮ್ಮರಿ. ಕಾಮನ್ ಬಿಗಿನರ್ಸ್ ಏನೇನ್ ಮಾಡ್ತಾರೆ ಅಂತಂದ್ರೆ, ಮಿಸ್ಟೇಕ್ ನೋಡೋದಾದ್ರೆ ಟೂ ಮೆನಿ ಇಂಡಿಕೇಟರ್ಸ್. ಅದಕ್ಕೆ ಬೆಟರ್ ಸೊಲ್ಯೂಷನ್ ನೋಡೋದಾದ್ರೆ ಕೀಪ್ ಚಾರ್ಟ್ ಸಿಂಪಲ್. ತುಂಬಾ ಇಂಡಿಕೇಟರ್ಸ್ ಹಾಕೊಳ್ಳೋ ಬದಲು ಚಾರ್ಟ್ ನ ಸಿಂಪಲ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ಹಾಗೆ ಮಿಸ್ಟೇಕ್ಸ್ ನೋಡೋದಾದ್ರೆ ಟ್ರೇಡಿಂಗ್ ಇಂಡಿಕೇಟರ್ಸ್ ಅಲೋನ್. ಒಂದೇ ಇಂಡಿಕೇಟರ್ಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡೋ ಬದಲು ಅದಕ್ಕೆ ಸೊಲ್ಯೂಷನ್ ಏನಂತಂದ್ರೆ ಯೂಸ್ ಪ್ರೈಸ್ ಆಕ್ಷನ್ ಜೊತೆ ಕಂಬೈನ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಹಾಗೆ ಮಿಸ್ಟೇಕ್ಸ್ ಇಗ್ನೋರಿಂಗ್ ಟ್ರೆಂಡ್ ನ ಇಗ್ನೋರ್ ಮಾಡಿ ಟ್ರೇಡ್ ತಗೊಳ್ಳೋ ಬದಲು ಬೆಟರ್ ಸೊಲ್ಯೂಷನ್ ಏನಂದ್ರೆ ಟ್ರೇಡ್ ವಿತ್ ಟ್ರೆಂಡ್. ಯಾವತ್ತು ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ನಾನು ಯಾವತ್ತೂ ಹೇಳ್ತೀನಿ, ಅದು ಎಲ್ಲಾ ಟ್ರೇಡರ್ಸು ಹೇಳ್ತಾರೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಟ್ರೆಂಡ್ ಜೊತೆ ನಾವು ಹೋಗೋದಾದ್ರೆ 80% ಪ್ರೊಬಬಿಲಿಟಿ ನಮಗೆ TP ಸಿಗುತ್ತೆ. ಇಲ್ಲ ನಾವು ಟ್ರೆಂಡ್ ಅಗೇನೆಸ್ಟ್ ಹೋಗ್ತೀವಿ ಅಂತಂದ್ರೆ ನಮಗೆ ಅದು ಸಿಗಲ್ಲ. ಓಕೆ, ನೆಕ್ಸ್ಟ್ ಮಿಸ್ಟೇಕ್ ನೋಡೋದಾರೆ ಬ್ಲೈಂಡ್ ಎಂಟ್ರೀಸ್ ಆಗೋ ಬದಲು ಸೊಲ್ಯೂಷನ್ ನೋಡೋದಾದ್ರೆ ವೆಯ್ಟ್ ಫಾರ್ ಕನ್ಫರ್ಮೇಶನ್. ಯಾವತ್ತು ಒಂದು ಕನ್ಫರ್ಮೇಶನ್ಸ್ ತಗೊಳಕೋಸ್ಕರ ವೆಯ್ಟ್ ಮಾಡಿ. ಹಾಗೆ ಮಿಸ್ಟೇಕ್ಸ್ ನೋಡೋದಾದ್ರೆ ಕಾಪಿಂಗ್ ಸೆಟ್ಟಿಂಗು, ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಅವರು ಇವ್ರದೆಲ್ಲ ನೋಡಿ ಕಾಪಿ ಮಾಡೋ ಬದಲು ಬೆಸ್ಟ್ ಸೊಲ್ಯೂಷನ್ ಅಂಡರ್ಸ್ಟ್ಯಾಂಡ್ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಆ ಸ್ಟ್ರಾಟಜಿ ಅಥವಾ ಆ ಇಂಡಿಕೇಟರ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು. ಓಕೆ, ಇದನ್ನೇ ನೀವು ಮಾಡ್ಬೇಕಾಗಿರೋದು. ನಾನ್ ನಿಮ್ನ ಪ್ರಿಪೇರ್ ಮಾಡ್ತಿರೋದು ನಿಮ್ ಲೈಫ್ ಲೀಡ್ ಮಾಡಕ್ಕೋಸ್ಕರ ಮಾತ್ರ ಅಲ್ಲ, ಇನ್ ಲೈಫ್ ಅಲ್ಲಿ ಯಾರೇ ನಿಮಗೆ ಮೋಸ ಮಾಡಿದ್ರು ನಿಮಗೆ ಅರ್ಥ ಆಗ್ಬೇಕು, ಓಕೆ ಇವ್ನು ಮೋಸ ಮಾಡ್ತಾವನಾ ಇಲ್ವಾ ಅಂತ. ಸೊ ಆ ಲೆವೆಲ್ಗೆ ನಿಮ್ನ ಪ್ರಿಪೇರ್ ಮಾಡ್ತಿದೀವಿ. ಇನ್ನು ನೀವು ಯಾರು ಕೈ ಅಂಡರಿಗೂ ಹೋಗಿ ಮೋಸ ಅಂತೂ ಹೋಗಲ್ಲ. ಓಕೆನಾ? ನೆಕ್ಸ್ಟ್ ಪ್ರೋ ಟಿಪ್ಸು, ಲರ್ನ್ ಪ್ರೈಸ್ ಆಕ್ಷನ್ ಫಸ್ಟ್. ಯಾವತ್ತು ನೀವು ಪ್ರೈಸ್ ಆಕ್ಷನ್ ನ ಫಸ್ಟ್ ಲರ್ನ್ ಮಾಡ್ಬೇಕಾಗುತ್ತೆ. ಇಂಡಿಕೇಟರ್ ಶುಡ್ ಸಪೋರ್ಟ್ ಅನಾಲಿಸಿಸ್. ಯಾವತ್ತು ಇಂಡಿಕೇಟರ್ ಒಬ್ಬ ಸಪೋರ್ಟರ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಸಪೋರ್ಟ್ ಅನಾಲಿಸಿಸ್ ಅಷ್ಟೇ ವರ್ಕ್ ಆಗೋದು. ಫೋಕಸ್ ಆನ್ ಮಾರ್ಕೆಟ್ ಸ್ಟ್ರಕ್ಚರ್. ಯಾವತ್ತು ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಫೋಕಸ್ ಆಗಿರ್ಬೇಕು. ಹಾಗೆ ಸಿಂಪ್ಲಿಸಿಟಿ ಗಿವ್ಸ್ ಕ್ಲಾರಿಟಿ. ನೀವು ಎಷ್ಟು ಸಿಂಪಲ್ ಆಗಿ ಚಾರ್ಟ್ ಇಟ್ಕೋತೀರಾ ನಿಮಗೆ ಅಷ್ಟೇ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆ, ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಬೇಡ, ಏನು ಡೌಟ್ಸ್ ಬೇಡ. ಅವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅದನ್ನ ಮಾಡಿ.
ನಿಮಗೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಆಲ್ರೆಡಿ ರಿಸಲ್ಟ್ ಕೊಡ್ತಾ ಇದ್ದಾರೆ. ಓಕೆ. ಸೊ ಇನ್ನೂ ಡೌಟ್ಸ್ ಅಲ್ಲೇ ಇದ್ದೀರಾ, ಇಲ್ಲ ಇವ್ನು ನಿಜವಾಗ್ಲೂ ಕಲಿಸ್ತಾನ, ಇದೆಲ್ಲ ನನಗೆ ಸೆಟ್ ಆಯ್ತದ, ಇವ್ನು ತುಂಬಾ ವಿಡಿಯೋ ಎಳಿತಾನೆ. ಯಾಕೆ ಎಳಿತೀನಿ ಅಂದ್ರೆ ನಿಮಗೆ ಜರ್ನಿ ಲೇಟ್ ಆಗ್ಬಾರ್ದು ಅಂತ. ಓಕೆ. ನಿಮ್ ಜರ್ನಿ ಸಿಂಪಲ್ ಆಗಿ ಮುಗಿಸ್ಬೇಕು ಅಂದ್ರೆ ಇದೆಲ್ಲ ಕಾನ್ಸೆಪ್ಟ್ ಮ್ಯಾಕ್ಸಿಮಮ್ 1 ಅವರ್ ಕ್ಲಾಸಲ್ಲಿ ನಾನು ಮುಗಿಸ್ಕೊಟ್ಬಿಡ್ತೀನಿ. ನಿಮಗೆ ನೋಡಿ, ಈ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ಬೇಕಾದ್ರೆ ಕಂಪ್ಲೀಟ್ ಗೈಡ್ ಫಾರೆಕ್ಸ್ ಟ್ರೇಡಿಂಗ್ ಇನ್ 1 ಅವರ್ ಅಂತ ಕೊಟ್ರೆ ಜನ ಅದಕ್ಕೆ ಮರಳಾಗ್ತಾರೆ ಹೊರತು ಇಷ್ಟು ಟೈಮ್ ಕೊಡಕ್ ರೆಡಿ ಆಗಲ್ಲ. ಯಾಕಂತಂದ್ರೆ ಇಷ್ಟು ಟೈಮ್ ಕೊಟ್ಟವ್ನು ಕಲ್ತಿರ್ತಾನೆ. ಅಲ್ಲ ಅವನಿಗೆ 1 ಅವರ್ ಅಲ್ಲಿ ಬೇಕು ಅಂದವನು ಅವನು 1 ವೀಕ್ ಮಾರ್ಕೆಟ್ ಅಲ್ಲಿ ಇರ್ತಾನೆ, ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓಕೆ. ಬೆಸ್ಟ್ ಮೈಂಡ್ ಸೆಟ್ ನೋಡಿದರೆ ಯಾವ ತರ ನೀವು ಮೈಂಡ್ ಸೆಟ್ ಇಟ್ಕೋಬೇಕು ಅಂದ್ರೆ, ಇಂಡಿಕೇಟರ್ಸ್ ಆರ್ ಅಸಿಸ್ಟೆಂಟ್ ಟೂಲ್ಸ್. ಇಂಡಿಕೇಟರ್ಸ್ ಯಾವತ್ತು ಅಸಿಸ್ಟೆಂಟ್ ತರ ವರ್ಕ್ ಆಗುತ್ತೆ, ನಾಟ್ ಮ್ಯಾಜಿಕ್ ಪ್ರಿಡಿಕ್ಷನ್ ಮಷೀನ್ಸ್. ಇದು ಯಾವುದೇ ತರ ಮ್ಯಾಜಿಕ್ ಅಲ್ಲ. ಓಕೆ. ಇಂಡಿಕೇಟರ್ಸ್ ತುಂಬಾ ಜನ ನಮ್ಮ ಕರ್ನಾಟಕದಲ್ಲಿ ಇವತ್ತು ಇಂಡಿಕೇಟರ್ ಸೆಲ್ ಮಾಡಿ ಜೀವನ ಮಾಡ್ತಿದ್ದಾರೆ. ಓಕೆ. ನೀನು ಕಂಟೆಂಟ್ ಕ್ರಿಯೇಟ್ ಮಾಡಿ ಜೀವನ ಮಾಡ್ತಿದ್ಯಾ ಅಂತ ಹೇಳ್ಬೇಡಿ. ಯಾಕಂತಂದ್ರೆ ನಾನ್ ನಿಮ್ ಜೊತೆ ಏನು ಕಿತ್ಕೊಂಡೇನು ಏನು ಪ್ರೊವೈಡ್ ಮಾಡ್ತಿಲ್ಲ. ಓಕೆ. ನಿಮಗೆ ಕಂಪ್ಲೀಟ್ಲಿ ನನಗೆ ಸಿಗೋದು ಯೂನಿವರ್ಸ್ ಕೊಡುತ್ತೆ, ಜೊತೆಗೆ ಯೂಟ್ಯೂಬ್ ಕೊಡುತ್ತೆ. ನಿಮ್ ಕೈಯಿಂದ ಏನು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ನಾನು ಅದಕ್ಕಿರೋ ಪ್ರಾಪರ್ ಗೈಡೆನ್ಸ್ ನಿಮಗೆ ಕೊಡ್ತೀನಿ. ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇಂಡಿಕೇಟರ್ಸ್ ಹಂಗ್ ವರ್ಕ್ ಆಗುತ್ತೆ, ಇದ್ರಲ್ಲಿ ಇಷ್ಟು ಟ್ರೇಡ್ ಸಿಗುತ್ತೆ, ಇದ್ರಲ್ಲಿ ಇಷ್ಟು ಟಿ ಪಿ ಸಿಕ್ತು, ಅಷ್ಟು ಟಿ ಪಿ ಸಿಕ್ತು ಅನ್ಕೊಂಡು ಜನಗಳನ್ನ ಮರಳ್ ಮಾಡ್ತಿದ್ದಾರೆ. ಅದಕ್ಕೆ ಬೀಳ್ಬೇಡಿ. ಓಕೆ. ಗೋಲ್ಡನ್ ರೂಲ್ ನೋಡೋದಾದ್ರೆ ಪ್ರೈಸ್ ಆಕ್ಷನ್ ಫಸ್ಟ್, ಇಂಡಿಕೇಟರ್ ಸೆಕೆಂಡ್. ಯಾವತ್ತು ಪ್ರೈಸ್ ಆಕ್ಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಇಂಡಿಕೇಟರ್ಸ್ ನೆಕ್ಸ್ಟ್ ನೋಡಿ. ಓಕೆನಾ? ಇಲ್ಲಿ ಗಂಟ ಪ್ರೊಫೆಷನಲ್ ಟ್ರೇಡರ್ಸ್ ನೀವು ಯಾರೇ ತೆಗೆದು ನೋಡ್ಬೋದು. ಇಂಡಿಯಾದವ್ರನ್ನ ಬಿಟ್ಬಿಡಿ, ಔಟ್ ಆಫ್ ಇಂಡಿಯಾ ನೋಡಿ. ಓಕೆ. ಪ್ರೊಫೆಷನಲ್ ಟ್ರೇಡರ್ಸ್ ತುಂಬಾ ಜನ ಇದ್ದಾರೆ. ಅವ್ರೆಲ್ಲ ನೋಡಿ ಇಂಡಿಕೇಟರ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ತಾರಾ ಇಲ್ವಾ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ವಾ, ಅವ್ರಿಗೆ ಏನ್ ಕಾಸಿಲ್ವಾ? ಇವತ್ತು ಬಿಲಿಯನ್ ಇಟ್ಕೊಂಡು ಟ್ರೇಡ್ ಮಾಡೋರು ಇದ್ದಾರೆ, ರಿಟೇಲ್ ಟ್ರೇಡರ್ಸ್. ಅವ್ರು ಯಾರು ಇಂಡಿಕೇಟರ್ಸ್ ಯೂಸ್ ಮಾಡಲ್ಲ, ಅಥವಾ ತುಂಬಾ ಚಾರ್ಟ್ ಅಲ್ಲಿ ಸಾವಿರಾರು ಲೈನ್ಸ್ ಏನ್ ಹಾಕೊಂಡಿರಲ್ಲ. ಎಷ್ಟು ಸಿಂಪಲ್ ಅಂಡ್ ಕ್ಲೀನ್ ಇಟ್ಟಿರ್ತಾರೆ ಅಂದ್ರೆ, ದಿನ ಒಂದೇ ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ. ದಿನಕ್ಕೆ 100 ಕೋಟಿ 200 ಕೋಟಿ ಪ್ರಾಫಿಟ್ಸ್ ಮಾಡ್ತಾರೆ. ಓಕೆ. ಸೊ ನೀವು ನಮ್ಮ ಇಂಡಿಯಾದವರು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ಬೇಸಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಲ್ತ್ಬಿಡೋದು, ನಂಗೆ ಟ್ರೇಡಿಂಗ್ ಗೊತ್ತು ಅನ್ಬಿಡೋದು. ಸೊ ಆತರ ನೀವ್ ಯಾರು ಮಾಡಕ್ ಹೋಗ್ಬೇಡಿ. 100 ಡೇಸ್ ಕಂಪ್ಲೀಟ್ ಮಾಡಿ, ಆಮೇಲೆ ಹೇಳಿ ನೀನ್ ಮಾಡಿದ್ ಸರಿ ಇಲ್ಲ ಕಣಪ್ಪ, ನೀನ್ ಹೇಳ್ಕೊಟ್ಟಿದ್ ಸರಿ ಇಲ್ಲ, ನೀನ್ ನನಗ್ ಪ್ರಾಪರ್ ಆಗಿ ಗೈಡೆನ್ಸ್ ಕೊಟ್ಟಿಲ್ಲ, ನೀನ್ ಪ್ರಾಪರ್ ಆಗಿ ಕಲ್ಸಿಲ್ಲ ಅಂತ ಹೇಳ್ಬಿಡಿ. ನಾನು ಒಪ್ಕೊಬಿಡ್ತೀನಿ. ಓಕೆ. ಏನ್ ಒಪ್ಕೋತೀನಿ ಅಂತಂದ್ರೆ, ಓಕೆ ನಾನ್ ಮಾಡಿದ ತಪ್ಪು ಅಂತ ಒಪ್ಕೋತೀನಿ. ಇಲ್ಲ ನಿಮಗೆ ಇದ್ರಲ್ಲಿ ನಾಲೆಡ್ಜ್ ಸಿಗ್ತಿದೆ ಅಂತಂದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ, ಇಂಡಿಕೇಟರ್ಸ್ ಹೆಲ್ಪ್ ಟ್ರೇಡರ್ಸ್ ಅನಲೈಸ್ ಮೊಮೆಂಟಮ್ ಅಂಡ್ ಟ್ರೆಂಡ್. ಇಂಡಿಕೇಟರ್ಸ್ ನಿಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಅನಲೈಸ್ ಮೊಮೆಂಟಮ್ ಅಂಡ್ ಟ್ರೆಂಡ್ ಮತ್ತೆ ಮೊಮೆಂಟಮ್ ನ ಅನಲೈಸ್ ಮಾಡಕ್ಕೆ ಯೂಸ್ ಆಗುತ್ತೆ. ರಾಂಗ್ ಯೂಸೇಜ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಅಂಡ್ ಲಾಸಸ್. ನೀವೇನಾದ್ರೂ ರಾಂಗ್ ಆಗಿ ಇಂಡಿಕೇಟರ್ಸ್ ನ ಯೂಸ್ ಮಾಡಿದ್ರೆ ಅದು ನಿಮಗೆ ಕನ್ಫ್ಯೂಷನ್ ಅನ್ನೋ ತರುತ್ತೆ, ಜೊತೆಗೆ ಲಾಸಸ್ ಅನ್ನೋದನ್ನು ಫೇಸ್ ಮಾಡ್ಬೇಕಾಗತ್ತೆ. ಓಕೆ. ಅದರಿಂದ ಇಂಡಿಕೇಟರ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ, ಜಸ್ಟ್ ಕನ್ಫರ್ಮೇಶನ್ಸ್ ಮಾತ್ರ ಯೂಸ್ ಮಾಡಿ. ಜಸ್ಟ್ ಸಪೋರ್ಟ್ ತರ ಮೀನ್ಸ್ ಅಸಿಸ್ಟೆಂಟ್ ತರ ಯೂಸ್ ಮಾಡ್ಕೊಳ್ಳಿ. ಓಕೆ. ಬೆಸ್ಟ್ ಟ್ರೇಡರ್ಸ್ ಕಂಬೈನ್ ಇಂಡಿಕೇಟರ್ಸ್ ವಿತ್ ಸ್ಟ್ರಕ್ಚರ್ ಅಂಡ್ ಪ್ರೈಸ್ ಆಕ್ಷನ್. ನಾನು ಹೇಳ್ದಂಗೆ ನೀವು ಯಾವತ್ತು ಇಂಡಿಕೇಟರ್ಸ್ ನ ಪ್ರೈಸ್ ಆಕ್ಷನ್ ಜೊತೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಜೊತೆ ಇಂಪ್ಲಿಮೆಂಟ್ ಮಾಡಿದಾಗ ನಿಮಗೆ ಒಂದು ಬೆಟರ್ ರಿಸಲ್ಟ್ ಅನ್ನ ಸಿಗುತ್ತೆ. ಮಾಸ್ಟರಿಂಗ್ ಇಂಡಿಕೇಟರ್ಸ್ ಯೂಸೇಜ್ ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್ ಅಂಡ್ ಕನ್ಸಿಸ್ಟೆನ್ಸಿ. ನೀವೇನಾದ್ರು ಇಂಡಿಕೇಟರ್ ಯೂಸೇಜ್ ಏನೇನಿದೆ ಅಂತ ತಿಳ್ಕೊಬಿಟ್ರೆ, ಇಲ್ಲಿ ಗಂಟ ಯಾರು ವಿಡಿಯೋ ನೋಡಿದ್ರೆ ಅವ್ರು ಆಲ್ರೆಡಿ ತಿಳ್ಕೊಂಡಾಯ್ತು. ಓಕೆ. ನಿಮಗೆ ಏನಾಗುತ್ತೆ ಅಂತಂದ್ರೆ ಬೆಟರ್ ಡಿಸಿಷನ್ ಮೇಕಿಂಗ್ ತಗೊಳಕ್ಕೆ, ಅಂದ್ರೆ ಒಳ್ಳೊಳ್ಳೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಇಂಡಿಕೇಟರ್ಸ್ 100% ಅಲ್ಲ ಅಂತ. ನಾಳೆ ದಿನ ನಿಮ್ಗೆ ಯಾರೇ ಮೋಸ ಮಾಡಕ್ ಬಂದ್ರು ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ವರ್ಕ್ ಆಗಲ್ಲ, ಸುಮ್ನೆ ಮಾತಾಡ್ತಾರೆ ಅಂತ. ಸೊ ಒಳ್ಳೊಳ್ಳೆ ಡಿಸಿಷನ್ ಮೇಕ್ ಮಾಡಕ್ಕೆ ನೀವು ರೆಡಿ ಆಯ್ತೀರ. ಜೊತೆಗೆ ಕನ್ಸಿಸ್ಟೆನ್ಸಿ ಮೀನ್ಸ್ ಬಿಡದೆ ನೀವು ಇಂಡಿಕೇಟರ್ಸ್ ನ ಅಂತೂ ಡೆಪ್ಲಾಯ್ ಮಾಡ್ಕೊಂಡು ಹೋಗಲ್ಲ, ಎಲ್ಲದಕ್ಕೂ ಟೈಮ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಾ. ಓಕೆ. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನು, ಹಾಗೆ ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನ್ ಜೊತೆಗೆ ಪ್ರಾಕ್ಟೀಸು ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗೋದು. ಸುಮ್ಮನೆ ವಿಡಿಯೋ ನೋಡಿ ನೋಟ್ಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ರಿಸಲ್ಟ್ ಅನ್ನ ಸಿಗಲ್ಲ. ಓಕೆ. ಸೊ ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಚಾನಲ್ನ ಧಾರಾಳವಾಗಿ ರೆಕಮೆಂಡ್ ಮಾಡ್ಬೋದು. ರೆಕಮೆಂಡ್ ಸುಮ್ಮನೆ ಮಾಡಬೇಡಿ, ನೀವು ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಕಂಪ್ಲೀಟ್ ಮಾಡಿ ಅಥವಾ ನೋಡಿ ಏನಾರು ಅರ್ಥ ಆಗ್ತಿದೆ ಅಂತಂದ್ರೆ ಮಾತ್ರ ಶೇರ್ ಮಾಡಿ. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಯಾರ್ಯಾರು ಇಲ್ಲಿ ಗಂಟ ನೋಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು, ಏನೇನ್ ಕಲ್ತ್ರಿ, ಜೊತೆಗೆ ನಿಮ್ಮ ಹೆಸರು ನಿಮ್ಮ ಊರ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಇನ್ನೂ ವಿಡಿಯೋಸ್ ಮಾಡಕ್ಕೆ ಮೋಟಿವೇಶನ್ ಆಗೋ ಇರುತ್ತೆ, ಜೊತೆಗೆ ನಿಮಗೆ ಏನೇನು ಅರ್ಥ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ.
ಓಕೆ. ಜೊತೆಗೆ ನೀವ್ಯಾರು? ಇವಾಗ ನನಗೇನಾದ್ರು ಕೆಲವೊಂದ್ ಟೈಮ್ ಫೋನ್ ಮಾಡ್ತಾರೆ ಕೆಲವೊಬ್ರು. ಅವ್ರ ಹೆಸರು ಹೇಳಿದ್ರೆ ನಮಿಗ್ ಗೊತ್ತಾಗಲ್ಲ. ಸರ್ ನಾನು ಇಂಥವ್ರು ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗತ್ತೆ? ಇಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡೋರು ಏನಾದ್ರು ನಂಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಓಹ್! ಇವ್ರು ಇಂಥವ್ರು. ಇವ್ರು ಇಷ್ಟ್ ದಿನ ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದರಿಂದ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇನೆ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮರಿಬೇಡಿ. ಥ್ಯಾಂಕ್ ಯು.